ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರಲ್ಲೂ ಆತ್ಮನಾಗಿ ಹೊಳೆಯುತ್ತಿರುವ ಭಗವಾನರನ್ನು ನಮಿಸುತ್ತಾ ಇಂದಿನ ಕನ್ನಡದ ಸತ್ಸಂಗ. ಥ್ಯಾಂಕ್ ಯು ಸರ್. ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣರನ್ನು ನಮಿಸುತ್ತಾ ಇಂದಿನ ಕನ್ನಡದ ಸತ್ಸಂಗವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಉಮಾ ಶ್ರೀಪತಿ ಹಾಗೂ ಅಶ್ವಿನಿ ಬಾಲಾಜಿಯವರು. ಅದಾದ ನಂತರ ಶ್ರೀ ನಂದಕುಮಾರ್ ಸರ್ ಅವರು ಮುಕ್ತಕತ್ರಯದ ಪಠಣವನ್ನು ಮಾಡುತ್ತಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ನಮಃ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷ ಮನಸಾ ಸ್ವಂ ಚಿನ್ವತಾಮಜ್ಜತಾ ಭವನ ಚಲನಮೂಢಾ ಆತ್ಮನಿಷ್ಠೋ ಭವತ್ವಂ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತಥ ಭಾವಶುಕ್ತಿ ಸಮಯೇ ಸಿದ್ಧಾತ್ಮ ಸದ್ಭಾವತಃ. ಕೋಹಂ ಭಾವಯುತ ಕುತೋ ವರಧಿಯ ದೃಷ್ಟಾತ್ಮನಿಷ್ಟಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ವಂ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ವಂ
ನಮೋ ನಮಃ. ಸಾಧುಓಂ ಸ್ವಾಮಿ ಅವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದವನ್ನು ಉಮಾ ಶ್ರೀಪತಿ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ 2 ಹಾಡುಗಳನ್ನು ಪ್ರಸ್ತುತಪಡಿಸ್ತೀವಿ. ಮೊದಲನೇದು ಶ್ರೀಮತಿ ವಿ ರಾಧಾ ಅವರೊಂದಿಗೆ ವಲ್ಲಭ್ ಅವರು ಹಾಡಲಿದ್ದಾರೆ. ಅದಾದ ನಂತರ ರೇವತಿ ಶಂಕರ್ ಅವರು ಪ್ರಸ್ತುತಪಡಿಸ್ತಾರೆ. ರಮಣಾಂಜಲಿ ಸಂಗೀತ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸಾಧುವನ್ ಸ್ವಾಮಿ
ಅವರ ಹಾಡು ಒಂದು ಹಾಡಲಿದ್ದೇವೆ. ಇದರ ಕನ್ನಡ ಅನುವಾದ ಶ್ರೀ RNJ ಗೋಪಾಲ್ ಅವರು ಹಾಗೂ ಸಂಗೀತ ಸಂಯೋಜನೆ HK ನಾರಾಯಣ ಅವರು. ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ. ಮನದಿಂದ ಮಾಯದ ಬೇರನ್ನು ಎಳೆವ, ಮನದಿಂದ ಮಾಯದ ಬೇರನ್ನು ಎಳೆವ, ಆತ್ಮ ವಿಚಾರದ ಶಕ್ತಿ ಕೊಡೋ ದೈವ, ಆತ್ಮ ವಿಚಾರದ ಶಕ್ತಿ ಕೊಡೋ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ. ಕಣ್ಕಂಡ ದೈವ ಶರಣ ಕೊಡೋ ದೈವ, ಕಣ್ಕಂಡ ದೈವ ಶರಣ ಕೊಡೋ ದೈವ, ಸ್ಥಿರವಾದ ಧೈರ್ಯವ ಪಡೆವುದೇ ಜೀವ, ಸ್ಥಿರವಾದ ಧೈರ್ಯವ ಪಡೆವುದೇ ಜೀವ, ಚರಣದೇ ಸ್ಥಾನವನ್ನು ತಂದಂತ ದೈವ, ಸೇವೆಗೆ ನಾ ತರುವೆ ಭಕ್ತಿಯನ್ನು ಹೂವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ. ಮೂಜಗವೇ ಮೂಜಗವೇ ಹಾಡಿ ಹೊಗಳುವ ದೈವ, ಮೂಜಗವೇ ಹಾಡಿ ಹೊಗಳುವ ದೈವ, ಮಮತೆಯ ಕ್ಷೀರವನ್ನು ನೀಡುವ ದೈವ, ಮಮತೆಯ ಕ್ಷೀರವನ್ನು ನೀಡುವ ದೈವ, ವೀರಾದಿ ವೀರರಿಗೆ ಸತ್ವವೀ ದೈವ, ಮಲಗಿರುವ ಜೀವಕ್ಕೆ ತೋರದಿಹ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ. ಎಲ್ಲವನು ಬಲ್ಲವನು ನಿಲುಕದ ದೈವ, ಎಲ್ಲವನು ಬಲ್ಲವನು ನಿಲುಕದ ದೈವ, ಬಂಧನವ ಬಿಟ್ಟವಗೆ ಒಲಿಯುವ ದೈವ, ಬಂಧನವ ಬಿಟ್ಟವಗೆ ಒಲಿಯುವ ದೈವ, ಕೀರ್ತಿಯನ್ನು ಹಾಡುವರ ಭಕ್ತಿ ಸಾಗರದಲ್ಲಿ ಈಜಾಡಿ ಒಲಿವ ಸದಾನಂದ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ಚಿತ್ಶಕ್ತಿ ರಮಣೇಶ ದೈವದಲ್ಲಿ ದೈವ, ದೈವದಲ್ಲಿ ದೈವ, ದೈವದಲ್ಲಿ ದೈವ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಾವು ರಮಣ ಸುಪ್ರಭಾತ ಎಂಬ ಒಂದು ಕೃತಿಯಿಂದ ಮನನ ಮಾಡ್ತಾ ಇದ್ದೇವೆ. ಹೋದ ಸತ್ಸಂಗದಲ್ಲಿ ನಾವು ಭಗವಾನರು ಅರುಣಾಚಲಕ್ಕೆ ಬಂದ ಒಂದು ಅರುಣಾಚಲ ಸ್ಫುರಣ ಹಾಗೂ ಅರುಣಾಚಲಕ್ಕೆ ಭಗವಾನರು ಬಂದ ಒಂದು ಸನ್ನಿವೇಶವನ್ನು ನೋಡಿದ್ವಿ. ಇಂದಿನ ಶ್ಲೋಕದಲ್ಲಿ ಪಾತಾಳಲಿಂಗದಲ್ಲಿ ಭಗವಾನರು ಇದ್ದ ಒಂದು ಸನ್ನಿವೇಶ ಇಲ್ಲಿ ಶಾಂತಾನಂದಪುರಿ ಸ್ವಾಮಿಯವರು ಹೇಳ್ತಾರೆ. ಪಾತಾಳಲಿಂಗ ವಿವರೇ ಭಗವನ್ನ ಹೋತ್ವಂ ದಷ್ಟಶ್ಚ ಕೀಟಮಶಕೈಸ್ತಪಯಂಚರೀರಂ ಸ್ವಾತ್ಮೈಕ್ಯಬೋಧನಿರತೋ ಹತದೇಹ ಬುದ್ಧಿಃ ಆನಂದಚಿತ್ರಮಣಭೋ ತವ ಸುಪ್ರಭಾತಂ. ಪಾತಾಳಲಿಂಗ ವಿವರೇ ಭಗವನ್ನ ಹೋತ್ವಂ ದಷ್ಟಶ್ಚ ಕೀಟಮಶಕೈಸ್ತಪಯಶ್ಚರೀರಂ ಸ್ವಾತ್ಮೈಕ್ಯಬೋಧನಿರತೋ ಹತದೇಹ ಬುದ್ಧಿಃ ಆನಂದಚಿತ್ರಮಣಭೋ ತವ ಸುಪ್ರಭಾತಂ. ಓ ಶ್ರೇಷ್ಠ ಚಿದಾನಂದನೇ, ಪಾತಾಳಲಿಂಗದಲ್ಲಿ ನೀನು ಆತ್ಮದಲ್ಲೇ ಮುಳುಗಿದ್ದೆ. ದೇಹವು ಅನೇಕ ಕಷ್ಟಗಳನ್ನು ಪಟ್ಟರೂ
ನೀನು ದೇಹದ ಬಗ್ಗೆ ಪರಿವೇ ಇಲ್ಲದೆ ಇದ್ದೆ. ಅರುಣಾಚಲೇಶ್ವರನನ್ನು ನೋಡಿ ಅವನನ್ನು ತಬ್ಬಿ ತಂದೆ ನಾ ಬಂದೆ ಎಂದ ಕೂಡಲೇ ಭಗವಾನರು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಅನೇಕ ಜಾಗದಲ್ಲಿ ಇದ್ದರು. ಅದಕ್ಕೂ ಮುನ್ನ ಅಯ್ಯನ್ಕುಳಮಲ್ಲಿ ಹೋಗಿ ತನ್ನ ಎಲ್ಲವನ್ನು ಬಿಸಾಡಿ ಜನಿವಾರ, ತನ್ನ ಬಟ್ಟೆ, ಕೆಲವು ಸಿಹಿ ತಿಂಡಿಗಳು ಇದೆಲ್ಲವನ್ನು ಒಂದೆರಡು ಕಾಸು ಇದ್ದಿದ್ದನ್ನು ಆ ಅಯ್ಯನ್ಕುಳಂ ಕಲ್ಯಾಣಿಯಲ್ಲಿ ಬಿಸಾಡಿ ಮಂಡೆಯ ಬೋಳಿಸಿ ಕೌಪೀನವನ್ನು ಉಟ್ಟರು. ಆಗ ಜೋರ್ ಮಳೆ ಶುರುವಾಯಿತು. ದೇವಾಲಯದಲ್ಲಿ ಅನೇಕ ಸ್ಥಳಗಳಲ್ಲಿ ಇದ್ದರು. ಆಗ ಪಾತಾಳಲಿಂಗಂ ಎಂಬ ಒಂದು ಪಾತಾಳದಲ್ಲಿ ಇದ್ದ ಶಿವನ ಆಲಯದಲ್ಲಿ ಅರುಣಾಚಲೇಶ್ವರನ ಸನ್ನಿಧಿಯಲ್ಲಿ ಇದ್ದರು. ಆಗ ಆ ಪಾಳು ಬಿದ್ದ ಒಂದು ಸನ್ನಿಧಿಯಲ್ಲಿ ಅನೇಕ ಕ್ರಿಮಿಕೀಟಗಳು, ಹಾವು, ಚೇಳು ಎಲ್ಲವೂ ರಮಣರ ತೊಡೆಯನ್ನು ಕಚ್ಚಿ ಅದರಿಂದ ರಕ್ತ ಕೀವುಗಳು ಸುರಿಯುತ್ತಿದ್ದರೂ ಅವರು ಯಾವುದೇ ಪರಿವಿಲ್ಲದೆ ದೇಹದ ಬಗ್ಗೆ ಆತ್ಮಾನಂದದಲ್ಲಿ ಮುಳುಗಿದ್ದರು. ಈ ಒಂದು ಸನ್ನಿವೇಶವನ್ನು ಪೂತಿನಾನವರು ರಮಣಪ್ರಭಾ ಎಂಬ ನೃತ್ಯ ನಾಟಕದಲ್ಲಿ ಹಾಡಾಗಿ ಬರೆದಿದ್ದಾರೆ. ಅದನ್ನು ಪ್ರಸ್ತುತ ಮಾಡ್ತೀನಿ. ತಂದೆ ಕರೆದೆ ಬಂದಿಹೆ ನಿನ್ನೆಡೆ ಎಂದು ನಿಂದನವ ಮೈ ಮರೆತು, ತಂದೆ ಕರೆದೆ ಬಂದಿಹೆ ನಿನ್ನೆಡೆ ಎಂದು ನಿಂದನವ ಮೈ ಮರೆತು, ತಲೆ ಬೋಳಿಸಿ ಜನಿವಾರವ ಬಿಸುಟನು ಕೌಪೀನವನುಟ್ಟನು ತರುಣ, ಮಳೆಯೊಳು ತೊಯ್ಯುತ ಗುಡಿಯೊಳ ಹೊಕ್ಕನು, ಮಳೆಯೊಳು ತೊಯ್ಯುತ ಗುಡಿಯೊಳ ಹೊಕ್ಕನು, ತಾಪಹರನೆ ಗುರು ನಿಂತನವ ಮಳೆ ಬಂದಿತು ಮಳೆ ಬಂದಿತು ಆಹಾ, ಬಲು ಕಾಲದಿಂದ ಬಾರದಿದ್ದ ಮಳೆ, ನಲಿ ನಲಿದಾಡಲು ಊರೆಲ್ಲ ಬಂದಿತು ಮಳೆ ಬಂದಿತು ಮಳೆ ಆಹಾ, ತಂದವರಾರಿದ ಈ ನೆಲಕ್ಕೆ ಯಾವ ಮಹಾತ್ಮನೋ ಬಂದಿಹನು ಕಾಮರಹಿತ ಕ್ರೋಧರಹಿತ ಲೋಭ ಮೋಹಮಳಿದ ಶಾಂತ ಕಾಮಿತಗಳ ನೀಡುತ್ತಿರುವ ಮಹಾಮಹಿಮನೇ, ನಮೋ 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 ರಮಣ ಸದಾಶಿವ ಪ್ರಭಾವರಣ, ನಮೋ ಮಹರ್ಷಿ ನಮೋ ಮಹರ್ಷಿ. ನಗ್ನನಾದ ಭವ ಭಗ್ನನಾದ ಶಿವ ಮಗ್ನನಾದ ಗುಡಿ ಪರಿಸರದಿ, ನಗ್ನನಾದ ಭವ ಭಗ್ನನಾದ ಶಿವ ಮಗ್ನನಾದ ಗುಡಿ ಪರಿಸರದಿ, ಲಗ್ನನಾದ ತನ್ ಆನಂದದಿ ಮುನಿ, ಲಗ್ನನಾದ ತನ್ ಆನಂದದಿ ಮುನಿ, ವಿಘ್ನಗಳೆನಿಸದೆ ತಾಳ್ಮೆಯಲಿ, ಇರುಳು ಕವಿದ ಗುಳಿವಾಸವಲೆ ಕಿಸ, ಇರುವೆ ಸಿಳ್ಳೆ ಕ್ರಿಮಿ ಕೀಟವಲೆಕ್ಕಿಸ, ಕಿರುಕುಳದೊಳು ಕಸವೆಸವಗಣಿಸನು, ಅರಿವೆವಿಲ್ಲ ಆತಗೆ ಪರಿಸರದ. ಹೀಗೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ದೇಹದ ಪರಿವೇ ಇಲ್ಲದೆ ಭಗವಾನರು
ಬ್ರಾಹ್ಮಣ ಸ್ವಾಮಿ ಆಗಿ ಇದ್ದರು. ಆದರೆ ರಮಣಾಶ್ರಮ ಅಂತ ಒಂದು ಕಟ್ಟಡ ಬಂದ ಮೇಲೆ ತನ್ನ ದೇಹದ ಮೇಲೆ ಪರಿವಿಲ್ಲ, ಆದರೆ ಇಡೀ ಲೋಕದ ಮೇಲೆ ಕಾರುಣ್ಯಮಯವಾಗಿ ಎಲ್ಲರ ಬಗ್ಗೆಯೂ ಪರಿವು ತೋರಿಸಿ ಅವರು ಎಲ್ಲರ ಮೇಲೂ ಪ್ರೀತಿ ತೋರಿಸ್ತಾ ಇದ್ರು. ಆ ಪ್ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಹೇಗೆ ತೋರಿಸಿದ್ರು ಅಂತ ಈಗ ಉಮಾಶ್ವತ್ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು. ಸ್ಕಂದಾಶ್ರಮದ ಹತ್ತಿರ ಚಿರತೆ. ಭಗವಾನರು ಸ್ಕಂದಾಶ್ರಮದಲ್ಲಿದ್ದಾಗ ಒಂದು ಚಿರತೆ ಅಲ್ಲಿಗೆ ಬರುತ್ತಿತ್ತು. ಅದು ಅವರನ್ನು ಭೇಟಿ ಮಾಡಿ ಯಾರಿಗೂ ಏನೂ ತೊಂದರೆ ಕೊಡದೆ ಹೊರಟು ಹೋಗುತ್ತಿತ್ತು. ಒಂದು ಸಾರಿ ಆ ಚಿರತೆ ಜೋರಾಗಿ ಗರ್ಜಿಸುತ್ತಾ ಎಲ್ಲರಿಗೂ ಭಯ ಹುಟ್ಟಿಸುವ ರೀತಿಯಲ್ಲಿ ಬಂದು ಅಲ್ಲಿದ್ದ ಕೋತಿಗಳನ್ನು ಅಟ್ಟಿಸಿಕೊಂಡು ಹೋಯಿತು. ಆದರೆ ಅದು ಅಲ್ಲಿದ್ದವರಿಗೇನೂ ಮಾಡದೆ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಇನ್ನೊಂದು ಸಾರಿ ಚಿರತೆಯು ಜೋರಾಗಿ ಗರ್ಜಿಸಿತು. ಅದು ಸ್ಕಂದಾಶ್ರಮದ ಪಕ್ಕದಲ್ಲಿ ಹರಿಯುತ್ತಿರುವ ಜರಿಯಲ್ಲಿ ನೀರನ್ನು ಕುಡಿಯಲು ಬಂದಿತ್ತು. ಆಗ ಭಕ್ತರೆಲ್ಲರೂ ಹೆದರಿ ತಟ್ಟೆ, ಲೋಟ ಮುಂತಾದ ಪಾತ್ರೆಗಳನ್ನು ಬಡಿದು ಅದನ್ನು ಹೆದರಿಸಲು ನೋಡಿದರು. ಆದರೆ ಆ ಚಿರತೆ ತನ್ನ ಪಾಡಿಗೆ ತಾನು ನೀರು ಕುಡಿದು ಗರ್ಜಿಸಿ ಹೊರಟು ಹೋಯಿತು. ಆಗ ಭಗವಾನರು ಭಕ್ತರ ಕೋಲಾಹಲವನ್ನು ನೋಡಿ ಹೇಳಿದರು, ನಿಮಗೇತಕ್ಕೆ ಅಷ್ಟು ಶ್ರಮ? ಆ ಚಿರತೆ ನೀರು ಕುಡಿಯಲು ಬರುತ್ತೇನೆಂದು ನನಗೆ ಒಮ್ಮೆ ತಿಳಿಸಿತು. ನೀರು ಕುಡಿದಾದ ಮೇಲೆ ಇನ್ನೊಮ್ಮೆ ತಿಳಿಸಿ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಅದು ನಿಮ್ಮ ತಂಟೆಗೇನು ಬರಲಿಲ್ಲವಲ್ಲ? ನಿಮಗೇತರ ಭಯ? ಈ ಬೆಟ್ಟ ಅವರುಗಳ ನಿವಾಸ. ನಾವು ಅವುಗಳ ನಿವಾಸಕ್ಕೆ ಬಂದು ಅವರುಗಳನ್ನೇ ಬರಬೇಡಿ ಅನ್ನುವುದು ಯಾವ ನ್ಯಾಯ? ಎನ್ನುತ್ತಾ ಅವರುಗಳ ಭಯ ನಿವಾರಿಸುವುದಕ್ಕೆಂದು ಈ ಗಿರಿಯಲ್ಲಿ ಅನೇಕ ಸಿದ್ಧ ಪುರುಷರು ವಾಸಿಸುತ್ತಾರೆ. ಅವರು ನನ್ನನ್ನು ನೋಡುವುದಕ್ಕೆ ಆಗಾಗ ನಾನಾ ರೂಪಗಳಲ್ಲಿ ಇಲ್ಲಿಗೆ ಬರುತ್ತಿರುತ್ತಾರೆ. ನೀವು ಅವರಿಗೆ ಯಾವ ಬಗೆಯ ತೊಂದರೆಯನ್ನೂ ಕೊಡಬಾರದು, ತಿಳಿಯಿತೇನು ಎಂದು ಎಚ್ಚರಿಸಿದರು. ಆ ಚಿರತೆ ಆಗಾಗ ಅಲ್ಲಿಗೆ ನೀರು ಕುಡಿಯಲು ಬರುತ್ತಿತ್ತು. ಅದರ ಗರ್ಜನೆ ಕೇಳಿದೊಡನೆ ಭಗವಾನರು ಅದೋ ಬರುತ್ತೇನೆಂದು ತಿಳಿಸುತ್ತಿದೆ, ಇದೋ ಹೋಗುತ್ತೇನೆಂದು ತಿಳಿಸುತ್ತಿದೆ ಎಂದು ಹೇಳುತ್ತಿದ್ದರು. ಈ ರೀತಿ ಅವರಿಗೆ ಎಷ್ಟೋ ಚಿರತೆಗಳ ಪರಿಚಯವಿದೆ. ಚಿರತೆ ಮತ್ತು ವೇದ ಪಾರಾಯಣ. ಒಂದು ಹುಣ್ಣಿಮೆಯ ರಾತ್ರಿ ಕೆಲವು ಭಕ್ತರು ಅಣ್ಣಾಮಲೈ ಸ್ವಾಮಿಗಳ ಜೊತೆ ಗಿರಿ ಪ್ರದಕ್ಷಿಣೆ ಹೊರಟರು. ಹೋಗುತ್ತಾ ಗಟ್ಟಿಯಾಗಿ ವೇದ ಪಾರಾಯಣ ಮಾಡುತ್ತಾ ಹೋಗುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ಒಂದು ಚಿರತೆ ರಸ್ತೆ ಮಧ್ಯದಲ್ಲಿ ಅವರ ಮುಂದೆ ಬಂದು ಅವರುಗಳನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ನಿಂತುಕೊಂಡಿತು. ವೇದ ಪಾರಾಯಣ ಮಾಡುತ್ತಿದ್ದವರಿಗೆ ಆ ಚಿರತೆಯನ್ನು ನೋಡಿ ಬಹಳ ಭಯವಾಗಿ ಧ್ವನಿಯೇ ಹೊರಡಲಿಲ್ಲ. ಅವರು ಮುಂದಕ್ಕೂ ಹೋಗದೆ ಪಾರಾಯಣವನ್ನೂ ಮಾಡದೆ ಹಾಗೆಯೇ ನಿಂತು ಬಿಟ್ಟರು. ಆ ಚಿರತೆ ಅವರನ್ನೇ ನೋಡುತ್ತಾ ತುಂಬಾ ಹೊತ್ತು ನಿಂತು ಕಡೆಗೆ ಅವರ ಮುಂದೆಯೇ ರಸ್ತೆಯನ್ನು ದಾಟಿ ಕಾಡಿನೊಳಗೆ ಹೊರಟು ಹೋಯಿತು. ಭಕ್ತರು ಆಮೇಲೆ ತಮ್ಮ ಗಿರಿ ಪ್ರದಕ್ಷಿಣೆಯನ್ನು ಮುಗಿಸಿದರು. ನಂತರ ಭಗವಾನರ ಹತ್ತಿರ ಬಂದು ತಮ್ಮ ಮತ್ತು ಚಿರತೆಯ ಭೇಟಿಯ ವಿಷಯ ಹಾಗೂ ಚಿರತೆಯನ್ನು ನೋಡಿ ಹೆದರಿ ತಮ್ಮ ಧ್ವನಿಯಿಂದ ವೇದವೇ ಹೊರಡಲಿಲ್ಲವೆಂದು ಹೇಳಿದರು. ಆಗ ಭಗವಾನರು ಅದನ್ನು ಲಕ್ಷ್ಯ ಕೊಟ್ಟು ಕೇಳಿ, ಹೆದರಲು ಏನು ಕಾರಣವಿಲ್ಲ. ಆ ಚಿರತೆ ಒಬ್ಬ ಜ್ಞಾನಿ. ಅವರು ಬೆಟ್ಟದ ಮೇಲಿಂದ ಕೆಳಗೆ ಇಳಿದು ನಿಮ್ಮಗಳ ವೇದ ಪಾರಾಯಣ ಕೇಳಲು ಬಂದಿದ್ದರು. ಅವರಿಗೆ ನಿರಾಶೆಯಾಗಿ ಹೊರಟು ಹೋದರು. ಏಕೆಂದರೆ ನೀವು ಹೆದರಿ ಪಾರಾಯಣ ನಿಲ್ಲಿಸಿದಿರಿ. ಪಾರಾಯಣ ಮುಂದುವರಿಸಬೇಕಾಗಿತ್ತು ಎಂದು ಹೇಳಿ ಮತ್ತೆ ಮೌನ ತಾಳಿದರು. ನಾಮಸ್ಮರಣೆ. ಕೀರ್ತನೆಗಳು ಆಗಿನ ಕಾಲದಲ್ಲಿ ಬೆಟ್ಟದ ತುಂಬಾ ಇದ್ದವು. ಒಂದು ಸಾರಿ ಕೃಷ್ಣ ಭಿಕ್ಷು ಅವರ ಬಂಧುಗಳೊಡನೆ ಗಿರಿ ಪ್ರದಕ್ಷಿಣೆ ಹೊರಟರು. ರಸ್ತೆಯಲ್ಲಿ ಒಬ್ಬ ಲಾರಿ ಚಾಲಕ ಸಿಕ್ಕಿ ತಾನು 2 ಚಿರತೆಗಳನ್ನು ಆ ದಾರಿಯಲ್ಲಿ ನೋಡಿದನೆಂದು ಹೇಳಿದನು. ಆವಾಗ ಕೆಲವರು ಹಿಂತಿರುಗಿ ಹೋಗಬೇಕೆಂದು ಅಭಿಪ್ರಾಯ ಪಟ್ಟರು. ಆದರೆ ನಾವು ಗಿರಿ ಪ್ರದಕ್ಷಿಣೆ ಮಾಡಲೇಬೇಕೆಂದು ಮುಂದೆ ಹೊರಟವು. ಭಗವಾನ್ ರಮಣರ ಹೆಸರನ್ನು ಜೋರಾಗಿ ಹೇಳುತ್ತಾ ಹೊರಟಾಗ ಅದೇ ನಮಗೆ ರಕ್ಷೆ ಆಗಿ ಧೈರ್ಯ ತುಂಬಿತು. ನಾವು ಆಶ್ರಮ ತಲುಪಿದ ಮೇಲೆ ನಮ್ಮ ಹಿಂದೆ ಬರುತ್ತಿದ್ದ ಕಾಲೇಜು ಹುಡುಗ ತಾನು 2 ಚಿರತೆಗಳನ್ನು ನೋಡಿದ್ದಾಗಿಯೂ ಅವುಗಳು ರಸ್ತೆಯ 2 ಪಕ್ಕಗಳಿಗೆ ನಿಂತಿದ್ದಾಗಿಯೂ ಅವನಿಗೆ ಜೋರಾಗಿ ಕೂಗಿಕೊಳ್ಳುವುದಿರಲಿ, ಧ್ವನಿಯೇ ಹೊರಡಲಿಲ್ಲವೆಂದು ಹೇಳಿದನು. ಆದರೆ ಅವುಗಳು ಭಗವಾನರ ನಾಮಸ್ಮರಣೆಗೆ ಕೇಳಲು ಅಲ್ಲಿಗೆ ಬಂದಿದ್ದವೆಂದು ಅವನಿಗೆ ಅರಿವಾಗಲಿಲ್ಲ. ಅವರ ಮನದಲ್ಲೇ ಅವರ ನಾಮಸ್ಮರಣೆ ಮಾಡಿ ಹೊರಟರು. ಹೀಗೆ ಎಷ್ಟೋ ಭಕ್ತರಿಗೆ ಭಗವಾನರ ನಾಮಸ್ಮರಣೆ ಎಷ್ಟೋ ಕಷ್ಟದ ಸಮಯದಲ್ಲಿ ತಮ್ಮನ್ನು ಕಾಪಾಡಿದುದಾಗಿ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಚಿರತೆ ನಾಡಿಗೆ ಮನುಷ್ಯನ ಆಕ್ರಮಣ. ಒಮ್ಮೆ ರಾತ್ರಿ ಹೊತ್ತಿನಲ್ಲಿ ರಮಣಾಶ್ರಮದ ಹಿಂದಿನ ಮೆಟ್ಟಿಲಿನ ಹತ್ತಿರ ಒಂದು ಚಿರತೆ ಬಂತು.
ಭಕ್ತರೊಬ್ಬರು ಹೊರಗೆ ಹೋದಾಗ ಅದನ್ನು ನೋಡಿದರು. ಅವರಿಗೆ ಹೆದರಿಕೆಯಿಂದ ಕೂಗಲೂ ಆಗಲಿಲ್ಲ. ಆ ದಿಕ್ಕಿಗೆ ಕೈ ಮಾತ್ರ ತೋರಿಸಿದರು. ಜನರು ಲಾಟೀನು, ಕೋಲು ಅವುಗಳನ್ನು ಹಿಡಿದುಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಜೋರಾಗಿ ಕೂಗಲು ಶುರು ಮಾಡಿದರು. ಹೊರಟು ಹೋಗು, ಏ ಚಿರತೆ, ಇದು ಯಾರ ಜಾಗ ಗೊತ್ತೇನು? ಇದು ಭಗವಾನ್ ರಮಣರ ಜಾಗ. ನಿನಗೆ ಇಲ್ಲಿ ಏನು ಕೆಲಸವಿಲ್ಲ. ಇಂತಹ ಪವಿತ್ರ ಜಾಗಕ್ಕೆ ಬರಲು ನಿನಗೆಷ್ಟು ಧೈರ್ಯ? ಭಗವಾನರು ಇದನ್ನೆಲ್ಲಾ ಕೇಳಿಸಿಕೊಂಡರು. ನಾವೇನು ಅಂತಹ ಅಸಾಮಾನ್ಯ ಜನರೇ? ಆ ಚಿರತೆ ನಮ್ಮ ಮಾತನ್ನು ಕೇಳಲು. ನಾವೇನು ಆ ಜಾಗದ ನಿಜವಾದ ಒಡೆಯರೇ? ಆ ಕಾಡು ನಮಗಿಂತ ಮುಂಚೆ ಕೋತಿಗಳಿಗೆ, ಚಿರತೆಗಳಿಗೆ ಸೇರಿತ್ತು. ನಾವು ಬಂದಿದ್ದಕ್ಕೆ ಅವುಗಳು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿವೆ ಎಂದು ಬೇಸರದಿಂದ ಹೇಳಿದರು. ಆಶ್ರಮಕ್ಕೆ ಒಗ್ಗದ ಹುಲಿಮರಿ. ಯಾವುದಾದರೂ ಹೊಸ ಪ್ರಾಣಿ ಬಂದರೆ ಸಾಮಾನ್ಯವಾಗಿ ಭಗವಾನರು ಅದನ್ನು ನಯವಾಗಿ ನಿರಾಕರಿಸುತ್ತಿದ್ದರು. ಆದರೆ ಯಾರಾದರೂ ಭಕ್ತರು, ಅನುಚರರು ತಾವು ನೋಡಿಕೊಳ್ಳುತ್ತೇವೆಂದು ಅವರು ಆ ಪ್ರಾಣಿಗಳನ್ನು ಆಶ್ರಮದಲ್ಲಿ ನೋಡಿಕೊಳ್ಳುತ್ತೇವೆಂದರೆ ಆ ಪ್ರಾಣಿಗಳನ್ನು ಅವರು ಆಶ್ರಮದಲ್ಲಿ ಇಟ್ಟುಕೊಳ್ಳಲು ಒಪ್ಪುತ್ತಿದ್ದರು. ಅವುಗಳು ನಿಜವಾಗಲೂ ಪುಣ್ಯಜೀವಿಗಳು. ಅವುಗಳನ್ನು ಬಹಳ ಚೆನ್ನಾಗಿ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಕೆಲವು ಪ್ರಾಣಿಗಳನ್ನು ನೋಡಿಕೊಳ್ಳಲು ಯಾರೂ ಮುಂದೆ ಬರದಿದ್ದರೆ ಅವುಗಳನ್ನು ವಾಪಸ್ಸು ಕಳುಹಿಸಿ ಬಿಡುತ್ತಿದ್ದರು. ಒಂದು ಸಲ ಒಂದು ಹುಲಿ ಮರಿಯೊಂದು ಉತ್ತರ ಭಾರತದಿಂದ ಒಬ್ಬ ಭಕ್ತರು ತಂದು ಭಗವಾನರಿಗೆ ಅರ್ಪಿಸಿದರು. ಆ ಭಕ್ತರು ಅಲ್ಲಿಯೇ ಒಂದು ವಾರ ಇರುವ ಕಾರ್ಯಕ್ರಮ ಇದ್ದುದರಿಂದ ಭಗವಾನರು ಏನೂ ಹೇಳದೆ ಸುಮ್ಮನಿದ್ದರು. ಆ ಹುಲಿ ಮರಿ ಯಾರನ್ನು ನೋಡಿದರೂ ಸಹ ಸಿಟ್ಟು ಮಾಡಿಕೊಂಡು ಗರ್ಜಿಸುತ್ತಿತ್ತು. ಅದು ಬಹಳ ಕ್ರೂರವಾಗಿ ವರ್ತಿಸುತ್ತಿತ್ತು. ಆದರೆ ಭಗವಾನರನ್ನು ಕಂಡ ಕೂಡಲೇ ಅದು ಕುರಿಮರಿಯಂತೆ ಆಗಿಬಿಡುತ್ತಿತ್ತು. ಅವರ ಹತ್ತಿರ ಹೋಗಿ ಅವರ ತೊಡೆಯ ಮೇಲೆ ಆನಂದದಿಂದ ಶಾಂತಿಯಿಂದ ಕೂತಿರುತ್ತಿತ್ತು. ಭಗವಾನರು ಆ ಹುಲಿ ಮರಿಯನ್ನು ಅವರ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಭಾವಚಿತ್ರವನ್ನು ಸಹ ತೆಗೆದಿದ್ದರು. ಬೇರೆ ಯಾರಿಗೂ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಆಗುತ್ತಿರಲಿಲ್ಲ. ಒಂದು ವಾರದ ಮೇಲೆ ಅವರು ಕರೆತಂದ ಭಕ್ತರು ವಾಪಸ್ಸು ಅವರ ಊರಿಗೆ ಹೊರಟಾಗ ಆ ಹುಲಿಮರಿ ಆಶ್ರಮದಲ್ಲಿ ಹೊಂದಿಕೊಳ್ಳುವುದಿಲ್ಲ ಎಂದು ಗೊತ್ತಾದ ಮೇಲೆ ಆ ಭಕ್ತರಿಗೆ ಆ ಹುಲಿಮರಿಯನ್ನು ವಾಪಸ್ ತೆಗೆದುಕೊಂಡು ಹೋಗಲು ಹೇಳಿದರು. ಭಗವಾನರ ಹತ್ತಿರ ಇರಲು ಸಹ ಪುಣ್ಯ ಬೇಕಲ್ಲವೇ? ಹಂಗೇರಿಯನ್ ಮಹಿಳೆಯ ಅನುಭವ. ಒಂದು ಸಾರಿ ಭಗವಾನರು ಬೆಟ್ಟದ ಮೇಲೆ ಹೋಗುತ್ತಿದ್ದರು. ಅವರ ಹಿಂದೆ ಅವರ ಅನುಚರ ಹಾಗೂ ಹಂಗೇರಿಯನ್ ಮಹಿಳೆಯೊಬ್ಬರಿದ್ದರು. ಇದ್ದಕ್ಕಿದ್ದ ಹಾಗೆ ಭಗವಾನರಿಗೆ ಅಡ್ಡಲಾಗಿ ಒಂದು ಚಿರತೆ ಬಂದು ಕುಳಿತುಕೊಂಡಿತು. ಹಂಗೇರಿಯನ್ ಮಹಿಳೆ ಹೆದರಿದಳು. ಆಗ ಭಗವಾನರು ಮಹಿಳೆಗೆ, ಹೆದರಬೇಡ, ಆ ಚಿರತೆ ಯಾರಿಗೂ ಏನೂ ಮಾಡುವುದಿಲ್ಲ ಎಂದು ಧೈರ್ಯ ಹೇಳಿದರು. ಆ ಚಿರತೆ ಭಗವಾನರನ್ನು ತದೇಕ ದೃಷ್ಟಿಯಿಂದ ನೋಡಿ ಆಮೇಲೆ ಅದರ ಪಾಡಿಗೆ ಅದು ಹೊಟ್ಟು ಹೋಯಿತು. ಆ ಮಹಿಳೆಗೆ ಅದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಅವಳಿಗೆ ಭಗವಾನರ ಸಮಚಿತ್ತವನ್ನು ನೋಡಿ ಬಹಳ ಆನಂದ ಪಟ್ಟು ತನಗೆ ಆ ಅನುಭವ ಸಿಕ್ಕಿದ್ದಕ್ಕೆ ಭಗವಾನರಿಗೆ ನಮಿಸಿದಳು. ಭಗವಾನರ ಸನ್ನಿಧಿಯಲ್ಲಿ ಚಿರತೆ ಮರಿಗಳು. ಸುಮಾರು 1945ನೇ ಇಸ್ವಿಯಲ್ಲಿ ಓರ್ವ ಭಕ್ತರು ಭಗವಾನರ ಸನ್ನಿಧಿಗೆ 2 ಚಿರತೆ ಮರಿಗಳನ್ನು ತಂದರು. ಅವುಗಳಿಗೆ ಆಹಾರವಾಗಿ ಹಾಲನ್ನು ಕೊಟ್ಟ ಮೇಲೆ ಅವುಗಳು ಪಡಸಾಲೆಯಲ್ಲಿ ಓಡಾಡಿ ಭಗವಾನರ ಮಡಿಲಿನಲ್ಲಿ ಕುಳಿತು ಬಿಟ್ಟವು. ಅವುಗಳ ಭಾವಚಿತ್ರವನ್ನು ಸಹ ಓರ್ವ ಭಕ್ತರು ತೆಗೆದಿದ್ದಾರೆ. ಈಗಲೂ ಅದು ಆಶ್ರಮದಲ್ಲಿದೆ. ಆಮೇಲೆ ಭಗವಾನರ ಸುಖಾಸನದ ಮೇಲೆ 2 ಮರಿಗಳು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಸುಖವಾಗಿ ನಿದ್ರಿಸಿಬಿಟ್ಟವು. ಅವುಗಳನ್ನು ಹಾಗೆಯೇ ಸುಖಾಸನದ ಮೇಲೆ ಮಲಗಲು ಬಿಟ್ಟು ಭಗವಾನರು ಆ ಸುಖಾಸನದ ಒಂದು ಮೂಲೆಯಲ್ಲಿ ಮುದುರಿ ಕುಳಿತಿದ್ದರು. ಅಂತಹ ದಯಾಮಯ ಭಗವಾನ್. ನಂತರ ಅವುಗಳು 4 ಗಂಟೆಯವರೆಗೆ ಪಡಸಾಲೆಯಲ್ಲೇ ಸುತ್ತಾಡಿಕೊಂಡಿದ್ದವು. ಭಗವಾನರು ಬೆಟ್ಟಕ್ಕೆ ಹೋಗುವ ಮುಂಚೆ ಆ ಚಿರತೆ ಮರಿಗಳನ್ನು ಮೇಜಿನ ಮೇಲೆ ಕೂರಿಸಿ ಇನ್ನೊಂದು ಭಾವಚಿತ್ರವನ್ನು ತೆಗೆಯಲಾಯಿತು. ಅದನ್ನೇ ಸಂಡೇ ಟೈಮ್ಸ್ ನಲ್ಲಿ ಪ್ರಕಟಿಸಲಾಗಿತ್ತು. ಆಶ್ಚರ್ಯವೇನೆಂದರೆ ಆ ಚಿರತೆ ಮರಿಗಳು ಸಹ ಭಗವಾನರ ಹಸ್ತಸ್ಪರ್ಶದಿಂದ ಮೈಮರೆತು ಹಾಯಾಗಿ ಸುಖಾಸನದಲ್ಲಿ ಮಲಗಿಬಿಟ್ಟವು. ಯಾರ ಭಯವೂ ಇಲ್ಲದೆ ಅದೇ ತಮ್ಮ ಜಾಗ ಎಂಬಂತಿದ್ದವು. ಆ ಚಿರತೆ ಮರಿಗಳು ಸುಖಾಸನದಲ್ಲಿ ಮಲಗಿರುವಾಗಲೇ ಅಳಿಲುಗಳು ಬಂದು ಭಗವಾನರ ಕೈಯಿಂದ ಗೋಡಂಬಿಯನ್ನು ಪಡೆದುಕೊಂಡು ತಿಂದವು. ಗುಬ್ಬಚ್ಚಿಗಳು ಬಂದು ಅಕ್ಕಿ ನುಚ್ಚನ್ನು ತಿಂದವು. ನಾಯಿಗಳು ಅಲ್ಲಿಯೇ ಓಡಾಡುತ್ತಿದ್ದವು. ಕೋತಿಗಳು ಬಂದು ಕಿಟಕಿಯಲ್ಲಿ ನಿಂತು ಭಗವಾನರ ಕೈಯಲ್ಲಿ ಹಣ್ಣು ಪಡೆದು ಹೋದವು. ಹಿಂದಿನ ಕಾಲದಲ್ಲಿ ಜಾತಿ ವೈಷಮ್ಯವಿಲ್ಲದೆ ಓಡಾಡುತ್ತಿದ್ದ ಪ್ರಾಣಿಗಳ ಸಮುದಾಯ ನೋಡಿ ಪುರಾಣದ ಕಾಲದಲ್ಲಿ ಋಷ್ಯಾಶ್ರಮ ಇದೇ ಇರಬಹುದು ಅನಿಸುತ್ತಿತ್ತು. ಅದನ್ನು ತಮ್ಮ ಕಣ್ಣಾರೆ ಕಂಡ ಭಕ್ತರು ಧನ್ಯರಾದೆವು ಅಂದುಕೊಂಡರು. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ಎಸ್ ವೇಣುಗೋಪಾಲರಾವ್ ಅವರ ನೃತ್ಯ ನಾಟಕವಾದ ಅರುಣಾಚಲ ರಮಣ ಎಂಬ ನೃತ್ಯ ನಾಟಕದ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹೋದ್ವಾರ ಶೇಷಗಿರಿ ಅಯ್ಯರ್ ಬಗ್ಗೆ ನೋಡಿದ್ವಿ. ಈ ವಾರ ಅವರ ಮಗಳಾದ ಶಾರದೆಯ ಬಗ್ಗೆ ಕೆಲವು ಮಾತುಗಳನ್ನು ಉಮಾ ಶ್ರೀಪತಿ ಅವರು ನಮ್ಮಲ್ಲಿ ಹಂಚಿಕೊಳ್ತಾರೆ. ಅದಾದ ನಂತರ ಚಿತ್ರದ ದರ್ಶನ ಮಾಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ರೇವತಿಯವರು ಹೇಳಿದ ಹಾಗೆ ಕಳೆದ ಕೆಲವು ವಾರದ ಸತ್ಸಂಗಗಳಲ್ಲಿ
ರಮಣರ ಭಕ್ತರಾದ ಶೇಷಗಿರಿ ಅಯ್ಯರ್ರವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಶೇಷಗಿರಿ ಅಯ್ಯರ್ರವರು ತಮ್ಮ 10 ವರ್ಷದ ಮಗಳಾದ ಶಾರದಾಳೊಂದಿಗೆ ಭಗವಾನ್ ರಮಣರ ಸನ್ನಿಧಿಗೆ ಬರ್ತಾರೆ. ಅಲ್ಲಿ ಶಾಂತಿ ಪ್ರೀತಿಯಿಂದ ಭಗವಾನ್ರೊಡನೆ ಕೆಲ ಕಾಲ ಇದ್ದು ಅಲ್ಲಿಂದ ಹೊರಡೋ ವೇಳೆ ಬಂದಾಗ ಮಗು ಶಾರದಾ, ಅಪ್ಪ ನಾನಿಲ್ಲೇ ಇರುವೆ, ನೀವು ಹೊರಡಿ ಎನ್ನುತ್ತಾಳೆ. ಆಗ ಶೇಷಗಿರಿ ಅಯ್ಯರ್ರವರು, ಇಲ್ಲಿ ನೀನೊಬ್ಬಳೇ ಇರಲು ಸಾಧ್ಯ ಇಲ್ಲ, ಇದು ದಟ್ಟವಾದ ಕಾಡು, ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಬರ್ತವೆ ಎಂದಾಗ ಆ ಮಗು ಎಷ್ಟು ಸೊಗಸಾಗಿ ಉತ್ತರ ನೀಡ್ತಾಳೆ ಅಂದ್ರೆ, ಅಪ್ಪ ಇದು ಭಗವಾನರ ಸನ್ನಿಧಿ, ಇಲ್ಲಿ ಭಯಕ್ಕೆ ಜಾಗವೆಲ್ಲಿದೆ? ಹಾವು ನವಿಲುಗಳಂತಹ ವೈರಿ ಪ್ರಾಣಿಗಳು ಸಹ ಸ್ನೇಹದಿಂದ ಶಾಂತಿಯಿಂದ ಒಂದಾಗಿ ಎಲ್ಲರೂ ಸಮಾನತೆಯಿಂದ ಇದ್ದಾರೆ. ಸರಿ, ಅದೇನೋ ಆಗಿರ್ಲಿ, ಆದ್ರೆ ನಿನ್ನೊಡನೆ ಆಡಲು ಮಕ್ಕಳಿಲ್ಲ, ಇಲ್ಲಿ ಬಹಳ ಬಿಸಿಲು ಬೇಗೆ ಎಂದಾಗ ಆ ಮಗು, ರಮಣರ ಚೆಲುವಾದ ನಗು ನಮ್ಮ ತಾಪವನ್ನೆಲ್ಲಾ ತಂಪಾಗಿಸುತ್ತದೆ, ಅಲ್ಲದೆ ಬರಿಯ ಬಂಡೆ ಮಾತ್ರೆಯಿಂದಲೇ ನೀರು ಚಿಲುಮೆಯನ್ನು ತಂದ ಪವಾಡ ಸದೃಶ್ಯ ನಿಮಗೆ ತಿಳಿಯದೆ ಎಂದು ಮರುಪ್ರಶ್ನಿಸುತ್ತಾಳೆ. ರಮಣರು ಎಲ್ಲರನ್ನೂ ನಕ್ಕು ನಲಿಸಿ ಕೂಸುಮರಿ ಮಾಡಿ ಕೆರೆಯೊಳಗೆಯೂ ಈಸುವರು. ನನಗೆ ರಮಣ ತಾತ ಇದ್ರೆ ಸಾಕು, ಬೇರೆ ಏನೂ ಬೇಡ ಎನ್ನುವಳು ಮಗು ಶಾರದಾ. ಎಲ್ಲರನ್ನೂ ಪ್ರೀತಿ ಸ್ನೇಹದಿಂದ ಸಮಾನವಾಗಿ ಕಾಣುವರು ಪಕ್ಷಪಾತ ರಹಿತ ರಮಣ, ನಿನಗೆ ನಮ್ಮ ನಮನ. ಪಂಡಿತರು ಪಾಮರರು, ಹಿರಿಯರು ಕಿರಿಯರು ಎಂಬ ಯಾವುದೇ ಭೇದವಿಲ್ಲದೆ ಇರುವವರೇ ಭಗವಾನ್ ಶ್ರೀ ರಮಣ ಮಹರ್ಷಿಗಳು. ಬನ್ನಿ ಆ ಪುಟ್ಟ ಹುಡುಗಿಯ ಮಾತುಗಳನ್ನ, ಭಗವಂತನ ಸನ್ನಿಧಿಯನ್ನ ವರ್ಣಿಸುವ ಬಗೆಯನ್ನ ದೃಶ್ಯದಲ್ಲಿ ಕಾಣೋಣ. ತಮ್ಮ ಕರುಣೆಯ ಕಟಾಕ್ಷದಿಂದ, ಅಜ್ಞಾನವನ್ನು ನಾಶ ಮಾಡುವ ನೇರವಾದ ಮಾತಿನಿಂದ ಶೇಷಗಿರಿ ಅಯ್ಯರಿಗೆ ಆತ್ಮಾನಂದದ ಅನುಭವವನ್ನು ನೀಡಿದರು. ಕೇವಲ ಅವರಿಗೆ ಮಾತ್ರ ಅಲ್ಲ, ಅವರ ಮಗಳು 10 ವರ್ಷದ ಬಾಲಕಿ ಶಾರದೆಗೂ ಸಹ ಆತ್ಮಾನಂದದ ಅನುಭವ ನೀಡಿದರು. ಹೀಗಾಗಿಯೇ ಶಾರದೆಗೆ ಭಗವಾನರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದಕ್ಕಿಂತ ಮಿಗಿಲಾದ ಕರುಣೆ ಯಾರಲ್ಲಿದೆ? ಶಾರದಾ, ಜಾಣೆ, ಇನ್ ಮನೆಗೆ ಹೋಗೋಣವಾ? ಅಪ್ಪ ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ. ಅದ್ ಹೇಗಮ್ಮ ಸಾಧ್ಯ? ಯಾಕಪ್ಪ ಸಾಧ್ಯವಿಲ್ಲ? ಅದು ಹಾ ನೋಡು, ಇದು ಭಯಂಕರ ಕಾಡು. ಇಲ್ಲಿ ಹುಲಿ, ಹಾವು, ಚಿರತೆ ಎಲ್ಲ ಬರುತ್ತೆ. ಕೂಡ ಇಲ್ಲಿ ಸೇರಿ ಇರುವಾಗ ರಮಣ ಪ್ರೇಮ ರಾಜ್ಯದಲ್ಲಿ ಬರಕೆಯಲ್ಲಿ ಜಾಗ. ನವಿಲುನಾಗ ಕೂಡ ಇಲ್ಲಿ ಸೇರಿ ಇರುವಾಗ ರಮಣ ಪ್ರೇಮ ರಾಜ್ಯದಲ್ಲಿ ಬಯಕೆಯಲ್ಲಿ ಜಾಗ. ಆಹಾ, ಮಗುವಿನ ಮಾತಿಗೆ ಉತ್ತರವಿಲ್ಲ. ಪಂಡಿತನೋ ಪಾಮರನೋ ಅವರ ನೀನು ತಿದ್ದುವೆ, ಖಗವು ಮಿಗವು ಏನೇ ಇರಲಿ ಪ್ರೀತಿ ಮಳೆಯ ಸುರಿಸುವೆ. ಖಗವು ಮಿಗವು ಏನೇ ಇರಲಿ ಪ್ರೀತಿ ಮಳೆಯ ಸುರಿಸುವೆ. ಪಕ್ಷಪಾತರಹಿತ ರಮಣ, ನಿನಗೆ ನಮ್ಮ ನಮನ. ಲಕ್ಷದೀಪ ತೇಜ ರಮಣ, ಹರಿಸು ನಿನ್ನ ಕರುಣ. ಅದೇ ಹೇಳ್ತಿದ್ದೀನಪ್ಪ, ನವಿಲು ನಾಗ ಇಲ್ಲಿ ಸೇರಿರುವಾಗ ಭಯಕ್ಕೆ ಎಲ್ಲಿ ಜಾಗ? ಅದೇನೋ ಸರಿ, ಆದ್ರೆ ನೋಡು, ನೀನು ಒಂಟಿಯಾಗಿರ್ತೀಯ, ಜೊತೆಗೆ ಆಡೋರು ಯಾರು ಇರಲ್ಲ. ಜಗದೀಶನು ನಗುತ್ತಿರುವಾಗ ಆಟ ಬೇರೆ ಯಾಕೆ ನಮಗೆ? ನಲಿದಾಡಿ ಈಜಾಡಿ ಬೆನ್ನ ಹತ್ತಿಸುವ ನಿವನು ನೋಡಿ ಮಕ್ಕಳೆಲ್ಲ ಓಡೋಡಿ ಬರುವುದನು. ಬಾಲರಿರಲಿ ವೃದ್ಧರಿರಲಿ ಅವರ ನೀನು ಕೊರೆವೆ. ಕುರುಬನಿರಲಿ ದೊರೆಯೇ ಇರಲಿ ನಿನ್ನ ಕೃಪೆಯ ಬೀರುವೆ. ಪಕ್ಷಪಾತರಹಿತ ರಮಣ, ನಿನಗೆ ನಮ್ಮ ನಮನ. ಲಕ್ಷದೀಪ ತೇಜ ರಮಣ, ಹರಿಸು ನಿನ್ನ ಕರುಣ. ಅದೂ ಸರಿ. ಇಲ್ಲಿ ಕಾಡು ಬಂಡೆ, ಬರೀ ಬಿಸಿಲು. ಪಾಪ ಪುಟ್ಟ ಹುಡುಗಿ, ನೀ ಸಹಿಸ್ತೀಯಾ? ಮಗ
ಎಂಟು ಹರಿವುದಂತು ನಿನ್ನ ಕೃಪೆಯ ವಾಹಿನಿ. ನೊಂದ ಜನಕ್ಕೆ ಬೆಂದ ಜಗಕ್ಕೆ ನಿಜಕ್ಕೂ ಅದು ಸಂಜೀವಿನಿ. ನೆಲವ ತಣಿಸಿ ಹೊಲಕ್ಕೆ ಹರಿದು ಹಸಿರ ಬೆಳೆವ ಪಾವನಿ. ಕೃಷಿಯ ಹರಿಸಿ ಸುಧೆಯ ಮೂಡಿ ಜೀವ ಜೀವ ಪೋಷಿಣಿ. ಪಕ್ಷಪಾತ ರಹಿತ ರಮಣ ನಿನಗೆ ನಮ್ಮ ನಮನ. ಲಕ್ಷದೀಪ ತೇಜ ರಮಣ ಹರಿಸು ನಿನ್ನ ಕರುಣ. ಲಕ್ಷದೀಪ ತೇಜ ರಮಣ ಹರಿಸು ನಿನ್ನ ಕರುಣ. ಅಮ್ಮ, ಭಗವಂತನ ಸನ್ನಿಧಿನ ಇಷ್ಟು ಚೆನ್ನಾಗಿ ತಿಳಿದ್ಯಾ ಅಂದಮೇಲೆ ಆ ಸನ್ನಿಧಿ ಎಲ್ಲಾ ಕಡೆ ಇದೆ ಅಂತ ನಿನ್ಗೆ ಗೊತ್ತಿರ್ಲೇಬೇಕಲ್ವಾ? ಅಪ್ಪ, ನನ್ನನ್ನು ಸೋಲ್ಸೋವಾದ ತಾನೇ ಇದು. ಸರಿ, ನೀವು ನನ್ನನ್ನು ಹೇಗಿದ್ರೂ ಬಿಟ್ಟು ಹೋಗೋಲ್ಲ. ಆದರೆ ಅಪ್ಪ, ಭಗವಾನ್ರ ಜೊತೆಯಲ್ಲಿ ದೀಪಾವಳಿ ಆಚರಿಸಿ ಹೋಗೋಣ. ಹಾ, ಸಂತೋಷದಿಂದ. ಬಾಲರಿರಲಿ ವೃದ್ಧರಿರಲಿ ಅವರ ನೀನು ಪೊರೆವೆ ಅಂತ ಎಸ್ ವೇಣುಗೋಪಾಲರಾವ್ ಅವರು ಹೇಳಿದ್ದಾರೆ. ಯಾರಿಗೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಭಗವಾನ್ ಎಲ್ಲರನ್ನೂ ಕರೆದು ಆತ್ಮವಿಚಾರದ ಬಗ್ಗೆ ಹೇಳ್ತಾ ಇದ್ರು. ಹಾಗೆಯೇ ನಂದಕುಮಾರ್ ಸರ್ ಅವರು ನಮಗೆ ಇವಾಗ ಆತ್ಮವಿಚಾರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಅದರ ಅಭ್ಯಾಸವನ್ನು ಮಾಡಿಸ್ತಾರೆ. ನಮ್ಮ ಈ ಭಾನುವಾರದ ಕನ್ನಡ ಸತ್ಸಂಗದಲ್ಲಿ ಈ ಆತ್ಮವಿಚಾರದ ಭಾಗ ಅಭ್ಯಾಸದಲ್ಲಿ ನಾವು ಭಗವಾನರ ಕೃತಿಯಾದ ನಾನು ಯಾರು ಅನ್ನುವ ಕೃತಿಯಿಂದ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ. ಭಗವಾನರ ಕೃಪೆಯಿಂದ 24ನೇ ಪ್ರಶ್ನೆ ಮೇಲೆ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಇದಾಗಲೇ 2 ವಾರಗಳು ಆಗಿದೆ. ಇದೇ ಪ್ರಶ್ನೆಯನ್ನು ಈ ವಾರವೂ ತಗೊಳ್ಳೋಣ. ನಮಗಾಗಿ ರೇವತಿ ಅವರು ಆ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ಓದಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಸುಖವೆನ್ನುವುದು ಯಾವುದು? ಪ್ರಶ್ನೆ ಮತ್ತೆ, ಸುಖವೆನ್ನುವುದು ಯಾವುದು? ಉತ್ತರ, ಸುಖವೆನ್ನುವುದು ಆತ್ಮಸ್ವರೂಪವೇ. ಸುಖವು ಆತ್ಮಸ್ವರೂಪವು ಬೇರೆಯಲ್ಲ. ಪ್ರಪಂಚದ ವಸ್ತುಗಳಲ್ಲಿ ಸುಖವೆಂಬುದು ಎಂದಿಗೂ ಇಲ್ಲ. ಅವುಗಳಿಂದ ಸುಖವು ದೊರೆಯುವುದು ಎಂದು ನಾವು ನಮ್ಮ ಭ್ರಮೆಯಿಂದಲೇ ತಿಳಿದುಕೊಂಡಿದ್ದೇವೆ. ಮನಸ್ಸು ಹೊರಮುಖವಾದಾಗ ದುಃಖವನ್ನು ಅನುಭವಿಸುವುದು. ವಾಸ್ತವವಾಗಿ ನಮ್ಮ ಮನಸ್ಸಿನ ಬಯಕೆಗಳು ನೆರವೇರಿದಾಗಲೆಲ್ಲ ಮನಸ್ಸು ಸ್ವಸ್ಥಾನಕ್ಕೆ ಮರಳಿ ಆತ್ಮಸುಖವನ್ನೇ ಅನುಭವಿಸುತ್ತಿರುವುದು. ಅಂತೆಯೇ ಸುಷುಪ್ತಿ, ಸಮಾಧಿ, ಮೂರ್ಛೆ ಮೊದಲಾದ ಕಾಲಗಳಲ್ಲಿಯೂ ಇಷ್ಟವಾದದ್ದು ನೆರವೇರಿದಾಗಲೂ ಅನಿಷ್ಟವಾದದ್ದು ತೊಲಗಿದಾಗಲೂ ಮನಸ್ಸು ಒಳಮುಖವಾಗಿ ಆತ್ಮಸುಖವನ್ನೇ ಅನುಭವಿಸುತ್ತಿರುವುದು. ಈ ರೀತಿಯಾಗಿ ಮನಸ್ಸು ಹೊರಗೆ ಹೋಗುವುದರಲ್ಲಿಯೂ ಒಳಗೆ ಮರಳುವುದರಲ್ಲಿಯೂ ವಿಶ್ರಾಂತಿ ಇಲ್ಲದೆ ಅಲೆಯುತ್ತಲೇ ಇರುವುದು. ಉದಾಹರಣೆಗೆ, ಮರದಡಿಯಲ್ಲಿನ ತಂಪಾದ ನೆರಳು ಸುಖವನ್ನು ನೀಡುವುದು. ಸೂರ್ಯನ ಬಿಸಿಲು ತಾಪವನ್ನು ಉಂಟು ಮಾಡುವುದು. ಬಿಸಿಲಿನಲ್ಲಿ ನಡೆದು ಹೋಗುತ್ತಿರುವ ಪ್ರಯಾಣಿಕನೊಬ್ಬನು ಬಿಸಿಲಿನ ಬೇಗೆಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ತಂಪಾದ ಮರದ ನೆರಳಿಗೆ ಬಂದು ಸ್ವಲ್ಪ ಕಾಲವಿದ್ದು ಮತ್ತೆ ಹೊರಟು ಬಿಸಿಲಿನಲ್ಲಿ ಬಸವಳಿದು ಮತ್ತೆ ನೆರಳಿಗೆ ಹಿಂತಿರುಗುವುದು. ಹೀಗೆ ಮಾಡುತ್ತಲೇ ಇರುತ್ತಾನೆ. ಹೀಗೆ ಮಾಡುವವನು ಅವಿವೇಕಿಯೇ. ವಿವೇಕಿಯಾದರೋ ತಂಪಾದ ನೆರಳಿನ ಆಶ್ರಯವನ್ನು ಬಿಟ್ಟು ಹೊರಬರುವುದೇ ಇಲ್ಲ. ಅದರಂತೆಯೇ ಸತ್ಯವನ್ನು ಅರಿತಿರುವ ಜ್ಞಾನಿಯ ಮನಸ್ಸು ಬ್ರಹ್ಮವನ್ನು ಅಗಲಿ ಎಂದಿಗೂ ಇರಲಾರದು. ಅಜ್ಞಾನಿಯ ಮನಸ್ಸಾದರೂ ಪ್ರಪಂಚದಲ್ಲಿಯೇ ಸುತ್ತಾಡುತ್ತಾ ದುಃಖ ಪಡುವುದರಲ್ಲಿಯೂ ಬಳಿಕ ಸ್ವಲ್ಪ ಕಾಲ ಬ್ರಹ್ಮನಲ್ಲಿ ನೆಲೆಸಿ ಸುಖವನ್ನು ಅನುಭವಿಸುವುದರಲ್ಲಿಯೂ ಕಳೆಯುವುದು. ವಾಸ್ತವವಾಗಿ ಜಗತ್ತು ಎನ್ನುವುದು ಮನಸ್ಸೇ. ಜಗತ್ತು ಮರೆಯಾದಾಗ, ಅಂದರೆ ಸಂಕಲ್ಪಗಳಿಲ್ಲದಿದ್ದಾಗ ಮನಸ್ಸು ಆನಂದವನ್ನು ಅನುಭವಿಸುವುದು. ಜಗತ್ತು ತೋರುತ್ತಿರುವಾಗ ಅದು ದುಃಖವನ್ನು ಅನುಭವಿಸುತ್ತಿರುವುದು. ನಮೋರಮಣ. ಧನ್ಯವಾದಗಳು ರೇವತಿಯವರಿಗೆ. ಈ ಪ್ರಶ್ನೆಯಲ್ಲಿ ನಾವು ಮೊದಲನೇ ಕೆಲವು ಭಾಗಗಳನ್ನು ನೋಡಿದ್ದೀವಿ. ಅಂದ್ರೆ ಸುಖವೆನ್ನುವುದು ಆತ್ಮಸ್ವರೂಪವೇ. ಸುಖವು ಆತ್ಮಸ್ವರೂಪವು ಬೇರೆಯಲ್ಲ.
ಪ್ರಪಂಚದ ವಸ್ತುಗಳಲ್ಲಿ ಸುಖ ಎಂಬುದು ಎಂದಿಗೂ ಇಲ್ಲ. ಅವುಗಳಿಂದ ಸುಖವು ದೊರೆಯುವುದು ಎಂದು ನಾವು ಭಾವಿಸುವುದು ನಮ್ಮ ಭ್ರಮೆಯಿಂದಲೇ ಅಂತ ಹೇಳಿದ್ರು. ಮನಸ್ಸು ಹೊರಮುಖವಾದಾಗ ದುಃಖವನ್ನು ಅನುಭವಿಸುವುದು. ವಾಸ್ತವವಾಗಿ ನಮ್ಮ ಮನಸ್ಸಿನ ಬಯಕೆಗಳು ನೆರವೇರಿದಾಗ ಮನಸ್ಸು ಸ್ವಸ್ಥಾನಕ್ಕೆ ಮರಳಿ ಆತ್ಮಸುಖವನ್ನೇ ಅನುಭವಿಸುತ್ತಿರುವುದು ಅಂತ ಅದನ್ನು ನೋಡಿದ್ದೀವಿ. ಅದರ ಆದ್ಮೇಲೆ ಅಂತೆಯೇ ಸುಷುಪ್ತಿ, ಮೂರ್ಛೆ, ಸಮಾಧಿ ಮೊದಲಾದ ಕಾಲಗಳಲ್ಲಿಯೂ ಇಷ್ಟವಾದದ್ದು ನೆರವೇರಿದಾಗಲೂ ಅನಿಷ್ಟವಾದದ್ದು ತೊಲಗಿದಾಗಲೂ ಮನಸ್ಸು ಒಳಮುಖವಾಗಿ ಆತ್ಮಸುಖವನ್ನೇ ಅನುಭವಿಸುತ್ತಿರುವುದು. ಇಲ್ಲಿವರೆಗೂ ನಾವು ಕಳೆದ ವಾರಗಳಲ್ಲಿ ನೋಡಿದ್ದೀವಿ. ಒಳಗೆ ಇಲ್ಲಿಂದ ಮುಂದೆ ನೋಡೋಣ. ಒಳಗೆ ಮರಳುವುದರಲ್ಲಿಯೂ ವಿಶ್ರಾಂತಿಯಿಂದಲೇ ಅಲೆಯುತ್ತಲೇ ಇರುವುದು. ಅಂದ್ರೆ ಇದನ್ನು ಯಾವ ರೀತಿ ಭಗವಾನರು ಹೇಳ್ತಾ ಇದ್ದಾರೆ, ಈ ನಮ್ಮ ಏನು ಜಾಗೃತ ಅವಸ್ಥೆ ಅಂತ ಹೇಳ್ತೀವಿ, ಈ ಒಂದು ವೇಕಿಂಗ್ ಸ್ಟೇಟ್ ಅಲ್ಲಿ ಲೋಕದಲ್ಲಿ ಈ ಲೋಕದ ವಿಷಯಗಳಲ್ಲಿ ಸುಖವಿದೆ ಅಂತ ಹೇಳಿ ಮನಸ್ಸು ತನ್ನ ಭ್ರಮೆಯಿಂದ ಹೊರಮುಖವಾಗಿ ಅದರಲ್ಲಿ ಸಿಗುತ್ತಾ ಇದರಲ್ಲಿ ಸಿಗುತ್ತಾ ಅಂತ ಹೋರಾಡಿ ಪ್ರಯತ್ನ ಮಾಡಿ, ಆಮೇಲೆ ಸಾಯಂಕಾಲ ರಾತ್ರಿ ನಾವು ನಿದ್ರೆ ಮಾಡುವಾಗ ನಾವು ಸ್ವಸ್ಥಾನಕ್ಕೆ ನಮಗೆ ಗೊತ್ತಿಲ್ಲದಲೇ ಆ ಸುಷುಪ್ತಿಯಲ್ಲಿ ಮರಳಿ ಬಿಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಅಜ್ಞಾನಿಗಳ ನೆಲೆ ಈ ರೀತಿಯಾಗಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈ ಜಾಗೃತ ಅವಸ್ಥೆಯಲ್ಲಿ ಹೊರಮುಖವಾಗಿ ಅದರಲ್ಲಿ ಸುಸ್ತಾಗಿ ಆಮೇಲೆ ಸುಷುಪ್ತಿಯಲ್ಲಿ ಯಥಾಸ್ಥಾನಕ್ಕೆ ಮರಳಿ ಮತ್ತೆ ಎದ್ದು ಕೂಡಲೇ ನಮ್ಮ ಏನು ಅದು ಹಾರ್ಡ್ ಡಿಸ್ಕ್ ಇರುತ್ತೆ, ಅದು ಲೋಡಪ್ ಆಗುತ್ತೆ. ಅದು ಹೆಂಗೆ ತೋರುತ್ತೋ ಅದೇ ರೀತಿ ನಾವು ಈ ವಸ್ತು ಆ ವಸ್ತು ಅಂತ ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತೀವಿ ನಮ್ಮ ಭ್ರಮೆಯಿಂದ. ಮೊದಲು ಏನು ಹೇಳಿದ್ದಾರೆ, ಆ ಪ್ರಪಂಚದ ವಸ್ತುಗಳಲ್ಲಿ ನಿಜವಾಗಲೂ ಸುಖವೂ ಇಲ್ಲ. ಆ ಪ್ರಪಂಚದ ವಸ್ತುಗಳು ನಮಗೆ ಕೈ ಸಿಕ್ಕಿದಾಗ ಅಥವಾ ನಮ್ಮ ಆಸೆಗಳು ನೆರವೇರಿದಾಗ ಅಥವಾ ಅನಿಷ್ಟವಾಗಿದ್ದು ತೊಲಗಿದಾಗ ಏನಾಗುತ್ತೆ, ಮನಸ್ಸು ಅದನ್ನು ಹೆಂಗೆ ಹಿಡ್ಕೊಂಡಿರುತ್ತೋ ಆ ಹಿಡಿತದಿಂದ ಬಿಡುಗಡೆಯಾಗಿ ತನ್ನ ಸ್ವಸ್ಥಿತಿಗೆ ಹಿಂತಿರುಗಿ ಅಲ್ಲಿ ಆತ್ಮ ಸುಖವನ್ನೇ ಪಡೆಯುತ್ತಾ ಇದೆ ಅಂತ ಹೇಳಿದ್ದಾರೆ. ಅಜ್ಞಾನಿ ನಮಗೆ ಸ್ವಸ್ವರೂಪ ಗೊತ್ತಿಲ್ಲದೆ ಇರುವರು ಏನ್ ಮಾಡ್ತೀವಿ, ನಾವು ಜಾಗೃತದಲ್ಲಿ ಈ ತರ ಲೋಕ ವಸ್ತುಗಳಲ್ಲಿ ಇದೆ ಅಂತ ಓಡಿ 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 ಸುಸ್ತಾಗಿ ಮತ್ತೆ ಸ್ವಲ್ಪ ಹೊತ್ತು ಒಂದು 6-7 ಗಂಟೆ ಕಾಲ 8 ಗಂಟೆ ಕಾಲ ಈ ನಿದ್ರೆ ಅನ್ನುವ ಅವಸ್ಥೆಯಲ್ಲಿ ಸುಷುಪ್ತಿ ಅನ್ನುವ ಅವಸ್ಥೆಯಲ್ಲಿ ನಮಗೆ ಗೊತ್ತಿಲ್ಲದಲೇ ಮೊದಲೇ ಹೇಳಿದ್ದಾರೆ ಭಗವಾನರು, ಎಲ್ಲಿ ತಿರುಗ್ತೀವಿ ಮನಸ್ಸು ತನ್ನ ಸ್ವಸ್ಥಾನಕ್ಕೆ ತಿರುಗಿ ಆ ಆತ್ಮ ಸುಖವನ್ನು ಅಜ್ಞಾನದ ಜೊತೆಯಲ್ಲಿ ಪಡಿತಾ ಬರುತ್ತೆ. ಇದೇ ರೀತಿಯಾಗಿ ಆಸೆಗಳಿಂದ ಹೊರಗೆ ಹೋಗುವುದು, ಮನಸ್ಸು ಬಹಿರ್ಮುಖವಾಗುವುದು, ಪ್ರಪಂಚದ ವಸ್ತುಗಳ ಹಿಂದೆ ಹೋಗುವುದು, ಮತ್ತೆ ಸುಷುಪ್ತಿಯಲ್ಲಿ ತನ್ನ ಯಥಾಸ್ಥಾನಕ್ಕೆ ಅರಿವಿಲ್ದಲೇ ವಾಪಸ್ ಹೋಗಿ ಅಲ್ಲಿರುವಂತ ಸುಖವನ್ನು ಪಡೆದು ಮತ್ತೆ ಈ ತರ ಹೊರಮುಖವಾಗಿ ಬಿಡುಗಡೆ, ವಿಶ್ರಾಂತಿಯೇ ಇಲ್ದಲೇ ಬಿಡುಗಡೆಯಿಂದಲೇ ಅಲಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಯನ್ನು ಕೊಡ್ತಾರೆ, ಈ ಜಾಗೃತದಲ್ಲಿ ಈ ವಸ್ತು ಆ ವಸ್ತು ಅಂತ ಈ ಆಸೆ ಆ ಅನಿಷ್ಟತೆ ಅನ್ನೋದ್ರ ಹಿಂದೆ ನಾವು ಓಡ್ತಾ ಇದ್ದೀವಿ. ಅದು ಹೇಗಿದೆ ಅಂದ್ರೆ, ಒಂದು ಪ್ರಯಾಣಿಕ ಎಲ್ಲೋ ಒಂದು ದೂರದ ಜಾಗಕ್ಕೆ ಅಲ್ಲಿ ಹೋದ್ರೆ ತನಗೆ ಒಳ್ಳೆಯದಾಗುತ್ತೆ, ತನಗೆ ಶಾಂತಿ ಸಿಗುತ್ತೆ ಅಂತ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಆ ಬಿಸಿಲಲ್ಲಿ ನಡೀತಾ ಇದ್ದಾನೆ. ಏನು ಉದ್ದೇಶ, ಆ ಊರಿಗೆ ಅಲ್ಲಿ ಹೋಗಿ ತಲುಪಿದ್ರೆ ಇವಾಗ ನಾನು ಎದ್ದಿದ್ದ ಸ್ಥಳಕ್ಕಿಂತ ಎಷ್ಟೋ ಮೇಲು ಸುಖವನ್ನು ಪಡೆದು ಬಿಡ್ತೀನಿ ಅಂತ ಆ ಪ್ರಪಂಚದ ವಸ್ತು ಆ ಜಾಗದಲ್ಲಿ ಸುಖವಿದೆ ಅಂತ ಓಡ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಬಿಸಿಲು ಬರುತ್ತೆ. ಆ ಬಿಸಿಲಲ್ಲಿ ನಡೀತಾ ನಡೀತಾ ಪಕ್ಕದಲ್ಲಿ ಇರುವಂತಹ ಮರ ಕಾಣುತ್ತೆ ಅವನಿಗೆ, ಅದರ ನೆರಳು ಕಾಣುತ್ತೆ. ಇದರ ಬೆಗೆಯಲ್ಲಿ, ಬಿಸಿಲು ಅನ್ನೋದು ಬೆಗೆ, ಹೊರ ಆಸೆ ಹೊರಮುಖ ಅನ್ನೋದು ಬೆಗೆ. ಆ ಬೆಗೆಯಲ್ಲಿ ಬಸವಳಿದು ಸುಸ್ತಾಗಿ ಆ ಮರದ ನೆರಳು ಅನ್ನುವ
ಆ ಜಾಗಕ್ಕೆ ಹೆಂಗೆ ಆ ಪ್ರಯಾಣಿಕ ಹೋಗ್ತಾನೋ ಅದೇ ರೀತಿಯಾಗಿ ಒಂದು ಜೀವ ತನ್ನ ಅಜ್ಞಾನದಿಂದ ಇಡೀ ಜಾಗ್ರತೆಲ್ಲ ಈ ವಸ್ತು ಆ ವಸ್ತು ಅಂತ ಹಿಂದೆ ಹೋಗಿ ಇದು ಬೇಡವೇ ಬೇಡ ಅಂತ ಕೆಲವಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಈ ತರ ಅಲೆದು ಬಸವಳಿದು ಸುಸ್ತಾಗಿ ಆ ಆಸೆಗಳ ಬಗೆಯಿಂದ ತನ್ನನ್ನು ಕಾಪಾಡ್ಕೊಳ್ಳಕ್ಕೆ ನಿದ್ರೆ ಅಂತ ಆ ಸುಷುಪ್ತಿಗೆ ತನ್ನನ್ನು ಗೊತ್ತಿಲ್ಲದಲೇ ಹಿಂತಿರುಗ್ತಾನೆ. ಈ ತರ ಮಾಡ್ತಾ ಇರುವವರು ಅವಿವೇಕಿ ಅಂತ ಹೇಳ್ತಾರೆ. ಅವಿವೇಕಿಯೇ ಹೊರಮುಖವಾಗಿ ಲೋಕದ ವಸ್ತುಗಳ ಹಿಂದೆ ಹೋಗಿ ಅದರ ಬಗೆಯಿಂದ ಸುಸ್ತಾಗಿ ಮತ್ತೆ ಆ ಆತ್ಮಸುಖದಲ್ಲಿ ನಿದ್ರೆಯಲ್ಲಿ ಹೋಗಿ ಸೇರ್ಕೊಂಡು ಮತ್ತೆ ಎದ್ದು ಕೂಡ್ಲೆ ಆಹಾ ಮತ್ತೆ ಅದು ಚೆನ್ನಾಗಿದೆ, ಇದು ಮಾಡ್ಬಿಟ್ರೆ ಸಾಕು, ಆ ಊರಿಗೆ ಹೋದ್ರೆ ಖುಷಿ ಅಂತ ಮತ್ತೆ ಓಡುವುದು. ಈ ತರ ಮಾಡ್ತಾ ಇರುವುದು ಅವಿವೇಕಿಯೇ. ವಿವೇಕಿಯೋ ಆ ಮರದ ನೆರಳನ್ನು ಬಿಡೋದೇ ಇಲ್ಲ. ಮರದ ನೆರಳು ಅಂದ್ರೆ ಏನು? ಈ ಕೃತಿಯ ಆರಂಭದಲ್ಲೇ ಹೇಳಿರ್ತಾರೆ ಭಗವಾನರು, ಆ ಪ್ರತಿಯೊಂದು ಜೀವಿಯನ್ನು ಸುಷುಪ್ತಿಯಲ್ಲಿ ತನ್ನ ಆತ್ಮಸುಖವನ್ನು ಪಡಿತಾರೆ. ಒಂದು ಗುಟ್ಟು ಹೇಳಿರ್ತಾರೆ. ಆ ಆತ್ಮಸುಖವನ್ನು ಹೆಂಗೆ ಪಡಿತಾರೆ ಅಂದ್ರೆ ಮನಸ್ಸು ಇಲ್ಲದೆ ಇರುವಂತಹ ಸುಷುಪ್ತಿಯಲ್ಲಿ ಆತ್ಮಸುಖವನ್ನು ಪಡಿತಾರೆ ಅಂತ ಹೇಳಿರ್ತಾರೆ. ಪ್ರತಿಯೊಂದು ಜೀವಿನು ಇದು ಇವರು ಪಡಿತಾರೆ ಅವ್ರು ಪಡೆಯೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಆ ಸುಷುಪ್ತಿಯಲ್ಲಿ ಆತ್ಮಸುಖವನ್ನು ಪಡೆದಿರ್ತಾರೆ. ನಾವು ಜ್ಞಾನವನ್ನು ಪಡಿಬೇಕು, ನಿರಂತರವಾಗಿ ದುಃಖದ ಸುಳಿವಿಲ್ಲದೆ ಇರುವಂತಹ ಸುಖವನ್ನು ಪಡಿಬೇಕು ಅಂದ್ರೆ ಆ ಸುಷುಪ್ತಿಯಲ್ಲಿ ಮನಸ್ಸಿಲ್ಲದೆ ಇರುವ ನೆಲೆಯಲ್ಲಿ ಯಾವ ರೀತಿ ನಾವು ಸುಖವನ್ನು ಪಡಿತೀವೋ ಅದನ್ನು ಇವಾಗ ಜಾಗೃತಲ್ಲೇ ಪಡಿಬೇಕು. ಅದನ್ನು ಪಡೆಯಲು ಈ ಆತ್ಮ ವಿಚಾರ, ನಾನು ಯಾರು, ನಾನು ಮನಸ್ಸೇ, ನಾನು ಈ ದೇಹವೇ ಅಲ್ಲ, ನಾನು ಆತ್ಮ ಸ್ವರೂಪ ಅಂತ ಕರ್ಕೊಂಡು ಹೋಗುವ ಆತ್ಮ ವಿಚಾರವೇ ಪ್ರಧಾನ ಮಾರ್ಗ ಅಂತ ಆ ಮುನ್ನುಡಿಯಲ್ಲಿ ಭಗವಾನರು ಹೇಳಿರುತ್ತಾರೆ. ಏನು ಅಂತ ಹೇಳಿರುತ್ತಾರೆ? ಆ ಮನಸ್ಸು ಇಲ್ಲದೆ ಇರುವಂತಹ ಸುಷುಪ್ತಿಯಲ್ಲಿ ಪ್ರತಿಯೊಂದು ಜೀವಿಯೂ ಸಹಜವಾಗಿ ಪ್ರತಿನಿತ್ಯ ಅನುಭವಿಸಿರುವಂತಹ ತನ್ನದೇ ಸ್ವಭಾವವಾದ ಆ ಸುಖವನ್ನು ಪಡೆಯಲು ತನ್ನನ್ನು ತಾನು ಯಾರು ಅಂತ ಅರಿಬೇಕು. ಮನಸ್ಸು ನಾನಲ್ಲ, ದೇಹ ನಾನಲ್ಲ ಅಂತ ಪಡಿಸಿ ತನ್ನ ಸ್ವಸ್ವರೂಪವನ್ನು ಅರಿಬೇಕು ಅಂತ ಮುನ್ನುಡಿಯಲ್ಲೇ ಹೇಳಿರುತ್ತಾರೆ. ಆ ರೀತಿಯಾದ ಜ್ಞಾನಿಯಾದವನು ಯಾರು? ನಿಜವಾದ ಸುಖ ಈ ಪ್ರಪಂಚದ ವಿಷಯ ಯಾವುದರಲ್ಲೂ ಇಲ್ಲ. ಈ ಆತ್ಮನಲ್ಲಿ ನಾನು 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 ತನ್ನನ್ನು ಬಿಟ್ಟು ಬೇರೆ ಒಂದು ವಸ್ತು ಇಲ್ಲ. ತಾನು ಅನ್ನುವುದೇ ಪರಿಪೂರ್ಣ ವಸ್ತು. ಅದನ್ನು ತನ್ಮಯ ನಿಷ್ಠೆ ಅಂತ ಹೇಳ್ತಾರೆ. ತನ್ಮಯ ನಿಷ್ಠೆ ಅಂದ್ರೆ ಆ ಐ ತಾನು ತಾನು ಅನ್ನುವುದೇ ಎಲ್ಲವನ್ನು ಅಖಂಡವಾಗಿ ವ್ಯಾಪಿಸಿಕೊಂಡಿರುವ ನೆಲೆನೇ ನಿಜವಾದ ಸುಖ. ಬಾಕಿ ಆ ನೆಲೆಯನ್ನು ಬಿಟ್ಟು ಬೇರೆ ಒಂದು ವಸ್ತು ಹಿಂದೆ ಹೋದ್ರೆ ಅದು ದುಃಖ ಅಂತ ಹೇಳಿರುತ್ತಾರೆ. ಜ್ಞಾನಿಯಾದವನು ಆ ಆತ್ಮಸ್ವರೂಪ ತನ್ನ ಸ್ವಸ್ವರೂಪವಾದ ನೆರಳಿಂದ ಹೊರೆ ಬರುವುದೇ ಇಲ್ಲ. ಅದು ಬೇಕು ಇದು ಬೇಕು ಅಂತಾನು ಹೇಳಲ್ಲ. ಅವನಿಗೆ ಪ್ರಾರಬ್ಧ ಪ್ರಕಾರ ಏನಾದ್ರೂ ನಡಿಬೇಕು ಅಂದ್ರೆ ಅದು ನಡಿಬಾರದು, ಇದನ್ನ ನಾನು ಮಾಡಲ್ಲ ಅಂತಾನು ಹೇಳಲ್ಲ. ನೆರಳಲ್ಲಿ ಇರುವುದು ಯಾವುದು? ಅದು ಒಂದು ಭಗವಾನರ ಅನುಗ್ರಹದಿಂದ ಒಂದು ಜ್ಞಾನಿ ಮಾಡುವಂತಹ ಕೆಲಸ. ಹೇಗೆ ಮಾಡ್ತಾರೆ? ಆ ವಸ್ತು ಬೇಕು ಈ ವಸ್ತು ಬೇಕು ಅಂತಾನು ಹೇಳೋದಿಲ್ಲ. ಅರ್ಜುನ ಯಾವಾಗ ನಾನು ಈ ಒಂದು ನನ್ನ ನೆಂಟರೆಲ್ಲ ಅಲ್ಲಿದ್ದಾರೆ, ನನ್ನ ಗುರುಗಳು ಇದ್ದಾರೆ, ಎಲ್ಲರೂ ದೊಡ್ಡವರೆಲ್ಲ ಇದ್ದಾರೆ, ಅವರೆಲ್ಲ ಸಂಬಂಧಿಕರು, ಅವರನ್ನು ನಾನು ಸಾಯಿಸ್ಬಿಟ್ಟು ಯಾವ ಪಾಪವನ್ನು ಕಟ್ಕೊಳ್ಳೋದು, ನಾನಿಂದು ಈ ಧರ್ಮ ಯುದ್ಧವನ್ನು ಮಾಡೋದಿಲ್ಲ ಅಂತ ಯಾವಾಗ ತನ್ನ ಬೋ ಅಂಡ್ ಆರನ್ ಕೆಳಗೆ ಇಡ್ತಾನೆ, ಆವಾಗ ಶ್ರೀಕೃಷ್ಣ ಹೇಳೋದು, ಅದನ್ನು ಭಗವಾನರು ನಮಗೆ ಟಾಕ್ಸ್ ಅಲ್ಲಿ ಹೇಳ್ತಾರೆ. ಯಾವಾಗ ಅವನು ಮಾಡಲ್ಲ ಅಂತ ಹೇಳ್ಬಿಟ್ಟು ಆವಾಗಲೂ ಕೂಡ ಆ ಈಶ್ವರ ಶಕ್ತಿಗೆ ವಿರುದ್ಧವಾಗಿ ಡೂವರ್ಶಿಪ್ ಕರ್ತೃತ್ವ ಬಂದ್ಬಿಟ್ಟಿದೆ. ಅವನು ಬಿಸಿಲಿಗೆ ಬಂದ್ಬಿಟ್ಟಿದ್ದಾನೆ. ಅದು ಬೇಕು ಅಂತ ಮಾಡಿದ್ರು ಕರ್ತೃತ್ವ ಬಿಸಿಲು, ಇದು ಬೇಡ ಇದು ನಡೀತಾ ಇರೋದು, ನಾನು ಇಲ್ಲಿ ಹೋಗೋದೇ ಇಲ್ಲ, ಇನ್ನು ಮುಂದೆ ಇಲ್ಲಿ ಬರೋದೇ ಇಲ್ಲ ಅಂತ ಹೇಳೋದು ಅದು ಕರ್ತೃತ್ವ, ಅದು ಬಿಸಿಲು ಅಂತ ಹೇಳ್ತಾರೆ. ಅಂದ್ರೆ ಭಗವಾನರ ಹತ್ರ ಶರಣಾಗತಿಯಾಗಿ ಪರಿಪೂರ್ಣವಾಗಿ ಆತ್ಮಸ್ವರೂಪದಲ್ಲಿ ಇರುವುದು ಹೇಗೆ? ಬೈಕೆಗಳು ಇರಬಾರ್ದು, ಅನಿಷ್ಟತೆನೂ ಇರಬಾರ್ದು. ಆ ನೆಲೆಯನ್ನು ನಾವು ಒಳಮುಖವಾಗೇ ಅರಿಬೇಕು. ಇವಾಗ ಈ ಪ್ರಪಂಚದ ವಿಷಯಗಳು ಭಗವಾನರ ಹತ್ರ ಶರಣಾಗತಿ
ಆಗೋಗಿದೆ, ಹಂಗಾಗಿ ನನಗೆ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲಲಿಕ್ಕೆ ಆಗ್ತಾ ಇದೆ ಅಂತ ಜ್ಞಾನಿ ಆ ನೆರಳನ್ನು ಬಿಡುವುದೇ ಇಲ್ಲ. ಅಜ್ಞಾನಿ ಆದವನು ಈ ವಿಷಯ ಗೊತ್ತಿಲ್ಲದಲೆ ಕರ್ತೃತ್ವದಿಂದ ಎಷ್ಟೋ ಬೈಕೆಗಳು ಲೋಕದಲ್ಲಿ ಅಂತ ಎಷ್ಟೋ ಅನಿಷ್ಟಗಳು, ಎರಡರಿಂದ ಅನಿಷ್ಟಗಳಿಂದ ಓಡೋದು, ಬೈಕೆಗಳ ಹುಡುಕೊಂಡು ಹೋಗೋದು, ಹಿಂಗೆ ಬಿಸಿಲಿಗೆ ಹೋಗಿ ಮತ್ತೆ ಸುಷುಪ್ತಿಯಲ್ಲಿ ನಿದ್ರೆಯಲ್ಲಿ ಆ ಆತ್ಮ ಸ್ವರೂಪಕ್ಕೆ ಬರೋದು. ಜ್ಞಾನಿಯಾದವನು ಸುಷುಪ್ತಿಗೆ ತನಗೆ ಗೊತ್ತಿಲ್ಲದೆ ಆತ್ಮ ಸ್ವರೂಪಕ್ಕೆ ಹೋಗೋದಕ್ಕಾಗಿ ಕಾಯೋದಿಲ್ಲ. ಅವನೇನ್ ಮಾಡ್ತಾನೆ, ಸುಷುಪ್ತಿಯನ್ನು ಇಲ್ಲಿಗೆ ತರ್ತಾನೆ. ಹೇಗೆ ತರುವುದು? ಸುಷುಪ್ತಿಯಲ್ಲಿ ಮನಸ್ಸು ಅನ್ನುವುದು, ಅಹಂಕಾರ ಅನ್ನುವುದು ಹೇಳಲೇ ಇಲ್ಲ. ಹಂಗಾಗಿ ಯೋಚನೆಗಳು ಇದ್ದಾಗ ಅವನು ಈ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡು, ಈ ಯೋಚನೆ ನನಗೆ, ನಾನು ಯಾರು ಅಂತ ಆ ಅಹಂಕಾರವನ್ನು ಆತ್ಮಸ್ವರೂಪಕ್ಕೆ ತಗೊಂಡೋಗಿ ಅಭ್ಯಾಸ ಮಾಡಿ ಮಾಡಿ ತನ್ನ ಮನಸ್ಸಲ್ಲಿ ಇರುವಂತಹ ವಾಸನೆಗಳೆಲ್ಲ ಕರಗಿಸಿ, ಎಲ್ಲಿವರೆಗೂ ಆತ್ಮವಿಚಾರ ಬೇಕು ಅಂತ ಹೇಳಿರ್ತಾರೆ 15ನೇ 16ನೇ ಪ್ರಶ್ನೆಯಲ್ಲಿ ಕೇಳಿರ್ತಾರೆ. ಅಲ್ಲಿ ಭಗವಾನ್ ಏನ್ ಹೇಳಿರ್ತಾರೆ, ಎಲ್ಲಿವರೆಗೂ ಮನಸ್ಸಿನಲ್ಲಿ ವಾಸನೆಗಳು ಇರುತ್ತವೋ, ಅಂದ್ರೆ ಇದು ಬೇಕು ಅದು ಬೇಡ, ಇದು ಇಷ್ಟ ಅದು ಅನಿಷ್ಟ ಅಂತ ಇರುವವರೆಗೂ ಹಿಂದಿಂದ ವಾಸನೆಗಳಿದೆ ಅಂತ ಅರ್ಥ. ಆ ವಾಸನೆಗಳೆಲ್ಲ ಹೋಗುವವರೆಗೂ ಆತ್ಮವಿಚಾರ ಮಾಡಬೇಕು. ಆತ್ಮಜ್ಞಾನಿ ಅನ್ನೋದು ಆದವನು ಅವನಿಗೆ ವಾಸನೆಗಳೆಲ್ಲ ಕರಗೋಗಿರೋದ್ರಿಂದ ಇದು ಇಷ್ಟ ನನಗೆ, ಅದು ಅನಿಷ್ಟ ಅನ್ನೋದು ಎರಡೂ ಇರೋದಿಲ್ಲ. ಮನಸ್ಸು ಸ್ವಸ್ಥಾನದಲ್ಲೇ ಅಭ್ಯಾಸ ಫಲದಿಂದ ನಿರಂತರವಾಗಿ ಯಾವುದು ಪ್ರಯತ್ನ ಇಲ್ಲದಲೇ ಆ ಸ್ವಸ್ಥಾನದಲ್ಲೇ ಇರುತ್ತೆ, ಆ ನೆರಳಲ್ಲೇ ಇರುತ್ತೆ. ಇವಾಗ ಅವನನ್ನಲ್ಲೇ ಹೇಳಿ ಆಯ್ತು. ಅಜ್ಞಾನಿ ಯಾವಾಗ ಹೆಂಗೆ ಆ ಸುಖಕ್ಕೆ ಹೋಗೋದು ಅನ್ನೋದನ್ನು ಕಡೆಯ 3-4 ಲೈನ್ಗಳಲ್ಲಿ ನಮಗೆ ಹೇಳಿರ್ತಾರೆ ಭಗವಾನ್ರು. ಏನ್ ಹೇಳಿರ್ತಾರೆ, ಪ್ರಪಂಚವು ತೋರುವವರೆಗೂ ಮನಸ್ಸು ಹೊರಮುಖವಾಗುತ್ತೆ, ದುಃಖವನ್ನು ಅನುಭವಿಸುತ್ತದೆ. ಪ್ರಪಂಚವು ತೋರುವುದು ನಿಲ್ಲಿದಾಗ, ಅಂದ್ರೆ ಮನಸ್ಸಲ್ಲಿ ಯೋಚನೆಗಳು ಇಲ್ಲದೆ ಇದ್ದಾಗ, ಯೋಚನೆಗಳೆಲ್ಲ ಕರಗಿ ಹೋದಾಗ, ಯೋಚನೆ ಇಲ್ಲದಲೇ ಅರಿವು ಮಾತ್ರ ಇರುವಾಗ, ಆವಾಗ ಪ್ರಪಂಚವು ಮರೆಯಾದಾಗ ಆವಾಗ ಮನಸ್ಸು ಸುಖದಲ್ಲಿರುತ್ತೆ. ಪ್ರಪಂಚವು ತೋರಿದಾಗ, ಮತ್ತೆ ಯೋಚನೆಗಳು ಬಂದು ಪ್ರಪಂಚವು ತೋರಿದಾಗ ಮನಸ್ಸು ದುಃಖವನ್ನೇ ಅನುಭವಿಸುತ್ತೆ ಅಂತ ಭಗವಾನರು ಹೇಳಿರ್ತಾರೆ. ಅದರ ಅರ್ಥ ಏನು ಅಂದ್ರೆ, ನಾವು ಆತ್ಮವಿಚಾರವನ್ನು, ಯೋಚನೆಗಳನ್ನು ಎಲ್ಲಿವರೆಗೂ ಮಾಡಬೇಕು? ನಮಗೆ ಸೂಕ್ಷ್ಮವಾದ ಯೋಚನೆಗಳು ಬರ್ಬೋದು. ಹಿಂಗ್ ಮಾಡಿದ್ರೆ ಒಳ್ಳೇದಾ, ಹಂಗ್ ಮಾಡಿದ್ರೆ ಒಳ್ಳೇದಾ ಅಂತ ಮುಂದಕ್ಕೆ ಮಾಡೋದ್ರ ಬಗ್ಗೆ ಯೋಚನೆ ಬರ್ಬೋದು. ಹಿಂಗ್ ಮಾಡಿರಬಾರ್ದು, ಅದೆಲ್ಲ ತಪ್ಪಾಯ್ತು ಅಂತ ಪಾಸ್ಟ್ ಬಗ್ಗೆ, ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಬರ್ಬೋದು. ಎರಡನ್ನೂ ಬಿಡಬೇಕಾಗತ್ತೆ. ಅದೇ ಸಮಯದಲ್ಲಿ ಯೋಚನೆಗಳು ಇವಾಗ ಈ ಲೋಕದ ಬಗ್ಗೆ ಬರ್ಬೋದು. ಆ ವಸ್ತು, ಈ ವಸ್ತು, ಕಣ್ಣು, ಕಿವಿ, ಮೂಗು, ಕಾಲ, ದೇಶ, ಹಿಂಗೆಲ್ಲ ಯೋಚನೆಗಳು ಬರ್ಬೋದು. ಅವುಗಳನ್ನು ಬಿಟ್ಟು ಆತ್ಮಸ್ವರೂಪವನ್ನು ಹಿಡಿಬೇಕು. ಅಂದ್ರೆ ಯೋಚನೆಗಳೇ ಈ ಲೋಕಕ್ಕೂ ಆಧಾರ. ಅದನ್ನು ನಾವು ಮೊದಲೇ ನೋಡಿದ್ದೀವಿ. ಒಂದು ಲೇಡಿ ಸೊಲಿಸಿಟರ್ ಅವರ ಡಾಟರ್ ಬರ್ತಾರೆ, ಅವರಿಗೆ ಭಗವಾನರು ಹೇಳಿರ್ತಾರೆ, ಯೋಚನೆಗಳು ಇಲ್ಲದೆ ಇರುವ ಸುಷುಪ್ತಿನಲ್ಲಿ ಈ ಪ್ರಪಂಚ ಇರಲಿಲ್ಲ. ನೀನ್ ಎದ್ದು ಕೂಡಲೇ ಯೋಚನೆಗಳು ಬಂತು, ಈ ಪ್ರಪಂಚವೂ ಬಂತು. ಹಾಗಾಗಿ ಈ ಪ್ರಪಂಚ ಅನ್ನೋದು ಯೋಚನೆಗಳ ಒಂದು ಪರಿಣಾಮ. ಯೋಚನೆಗಳಿಂದಲೇ ಪ್ರಪಂಚ ಇಲ್ಲ. ಈ ಪ್ರಪಂಚ ಮರೆಯಾಗುವವರೆಗೂ ನಾವು ಯೋಚನೆಗಳನ್ನು ವಿಚಾರ ಮೂಲಕ ಸ್ವಸ್ವರೂಪಕ್ಕೆ ತಗೊಂಡು ಹೋಗ್ಬೇಕು. ಆ ಪ್ರಪಂಚವು ಯಾವಾಗ ಮರೆಯಾಗುತ್ತೋ, ಯೋಚನೆಗಳು ಇಲ್ಲದೆ ಇರುವಂತಹ ಪರಿಪೂರ್ಣ ಜ್ಞಾನ, ಆತ್ಮಜ್ಞಾನ ಯಾವಾಗ ಬರುತ್ತೋ, ಅದೇ ಆ ಮೊದಲು ಹೇಳಿದ್ದ ಪೀಠಿಕೆಯಲ್ಲಿ ಹೇಳಿದ್ದ ದುಃಖದ ಸುಳಿವೇ ಇಲ್ಲದೆ ಇರುವಂತಹ ನಿರಂತರವಾದ ಸುಖ ಅನ್ನೋದನ್ನು ಈ ಪ್ರಶ್ನೆ ಮತ್ತೆ ಉತ್ತರದಲ್ಲಿ ಭಗವಾನರು ಸುಖದ ಸ್ವರೂಪ ಯಾವುದು, ಸುಖ ಎನ್ನುವುದು ಯಾವುದು ಅನ್ನೋದರಲ್ಲಿ ನಮಗೆ ಹೇಳ್ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಆ ನಿಜವಾದ ಸುಖವನ್ನು ಪಡೆಯಲು ಭಗವಾನರು ಹೇಳ್ಕೊಟ್ಟಿರುವ ನೇರ್ಮಾರ್ಗವಾದ ಆತ್ಮವಿಚಾರವನ್ನು ಒಂದು 10 ನಿಮಿಷದ ಕಾಲ ಅಭ್ಯಾಸ ಮಾಡಲ್ಲ. ರೇವತಿಯವರು ನಮಗೆ ಸಮಯವನ್ನು ಸೆಟ್ ಮಾಡಿಕೊಡ್ತಾರೆ.
ನಮೋ ರಮಣ. ಆತ್ಮವಿಚಾರನ ಮಾಡಿದ ಕೂಡಲೇ ಅದೇ ಆತ್ಮವನ್ನು ನಾವು ನೆನೆದು ಕೆಲವು ಮನನಗಳನ್ನು ಈಗ ದಿಲೀಪ್ ಸಿಂಹ ಅವರು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಾವು ಕೆಲವು ವಾರಗಳಿಂದ ಕನ್ನಡದಲ್ಲಿ ಧ್ಯಾನದ ಬಗ್ಗೆ ಭಗವಾನ್ ರಮಣರು ಕೊಟ್ಟಿರುವ ಉತ್ತರಗಳ ಸಂಗ್ರಹವಾದ ಧ್ಯಾನ ಅನ್ನುವ ಶೀರ್ಷಿಕೆಯಲ್ಲಿರುವಂತಹ ಈ ಪುಸ್ತಕ, ಇದನ್ನ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ AR ನಟರಾಜನ್ ಅವರು ಬರೆದಿದ್ದಾರೆ, ಸಂಗ್ರಹಿಸಿ ಮುದ್ರಿಸಿದ್ದಾರೆ. ಅದರಿಂದ ರಮಣರು ಧ್ಯಾನದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಬಂದಿದ್ದೇವೆ. ಈ ವಾರದ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ. ಶ್ರೀ ಏಕನಾಥ ರಾವ್, ಸ್ಫುರಣ ಎಂದರೇನು? ಹೃದಯದ ಮಧ್ಯದಲ್ಲಿ ಉಂಟಾಗುವ ಒಂದು ವಿಧವಾದ ಅವರ್ಣನೀಯ ಆದರೆ ಕಂಪನದ ಸಂವೇದನೆ ಅಂತ ಇದರಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ. ಅವರ ಮೂಲ ಪ್ರಶ್ನೆ ಸ್ಫುರಣ ಎಂದರೇನು? ಅದಕ್ಕೆ ಭಗವಾನರು ಕೊಟ್ಟಿರುವಂತಹ ಉತ್ತರವನ್ನು ನೋಡೋಣ. ಭಯ, ಉದ್ವೇಗ ಇತ್ಯಾದಿ ಹಲವು ಸಂದರ್ಭಗಳಲ್ಲಿ ಸ್ಫುರಣದ ಅನುಭವವಾಗುತ್ತದೆ. ಅದು ಸದಾ ಎಲ್ಲ ಕಡೆಗಳಲ್ಲಿ ಇದ್ದರೂ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಒಂದು ನಿರ್ದಿಷ್ಟ ಕೇಂದ್ರದಿಂದ ಅನುಭವವಾಗುತ್ತದೆ. ಇಂದಿನ ಚಾರಿತ್ರಿಕ ಕಾರಣಗಳಿಗೆ ಸಂಬಂಧ ಹೊಂದಿದ ಅದು ದೇಹದೊಡನೆ ಇದ್ದು ಭ್ರಮೆಗೊಳಿಸಿದೆ. ಆದರೆ ಅದು ತಾನಾಗಿ ಪರಿಶುದ್ಧವಾಗಿದೆ. ಅದೇ ಆತ್ಮ. ಮನಸ್ಸನ್ನು ಸ್ಫುರಣೆಯಲ್ಲಿ ಸ್ಥಿರಗೊಳಿಸಿ ಅದನ್ನು ತಾನಾಗಿ ನಿರಂತರವಾಗಿ ಅನುಭವಿಸಿದರೆ ಅದೇ ಆತ್ಮ ಸಾಕ್ಷಾತ್ಕಾರ. ಸ್ಫುರಣವು ಪರಿಶುದ್ಧವಾದುದು. ಆದ್ದರಿಂದಲೇ ವ್ಯಕ್ತಿ ಮತ್ತು ವಿಷಯಗಳು ಹೊರಡುತ್ತವೆ. ಮನುಷ್ಯನು ತಾನೊಬ್ಬ ಪ್ರತ್ಯೇಕ ವ್ಯಕ್ತಿ ಎಂಬ ತಪ್ಪಾಗಿ ತಿಳಿದಿದ್ದರೆ ವಿಷಯಗಳು ಅನಿವಾರ್ಯವಾಗಿ ಅವನಿಂದ ಬೇರೆಯಾಗಿ ತೋರುತ್ತವೆ. ಅವು ಕಾಲಕಾಲಕ್ಕೆ ಅಡಗಿ ಮೂಡುತ್ತವೆ. ಹೀಗೆ ಪ್ರಪಂಚವನ್ನು ಸೃಷ್ಟಿಸುತ್ತಾ ವ್ಯಕ್ತಿಗೆ ಅದರ ಅನುಭೋಗವನ್ನುಂಟು ಮಾಡುತ್ತವೆ. ಇದಕ್ಕೆ ಬದಲಾಗಿ ವ್ಯಕ್ತಿಯು ತಾನು ಒಂದು ತೆರೆ, ಅದರ ಮೇಲೆ ವ್ಯಕ್ತಿ ಮತ್ತು ವಿಷಯಗಳು ಮೂಡುತ್ತವೆ ಮತ್ತು ಪ್ರಕಾಶದಿಂದ ನೋಟವು ಸಾಧ್ಯವಾಗಿದೆ ಎಂದು ಅರಿತರೆ ಯಾವ ಗೊಂದಲವೂ ಇರಲಾರದು. ವ್ಯಕ್ತಿಯು ನಂತರ ಅವುಗಳ ದೃಶ್ಯ ಮತ್ತು ಅದೃಶ್ಯಗಳನ್ನು ತನಗೆ ಯಾವ ಕಳವಳವೂ ಇಲ್ಲದೆ ಗಮನಿಸುತ್ತಾ ಇರಲು ಸಾಧ್ಯವಾಗುತ್ತದೆ. ಈ ಉತ್ತರವನ್ನ ಹಲವು ಭಾಗಗಳಾಗಿ ನೋಡೋಣ. ಮೂಲ ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂತಂದರೆ, ನಮಗೆ ಸಾಮಾನ್ಯವಾಗಿ ನಂದಕುಮಾರ್ಜಿ ಅವರು ಹೇಳಿದಾಗೆ ಈ ತಾನು ಅನ್ನುವುದು ಅದರ ಪರಿಚಯವೇ ನಮಗೆ ಇರೋದಿಲ್ಲ. ಅದನ್ನು ನಾವು ಸಹಜವಾಗಿ ಸ್ವೀಕರಿಸಿಬಿಟ್ಟಿರ್ತೇವೆ. ನಮಗೆ ನಮ್ಮ ಮನಸ್ಸಿನ ಆಲೋಚನೆಗಳೇ ಶ್ರೇಷ್ಠವಾಗಿರುತ್ತೆ, ಅದೇ ಸತ್ಯವಾಗಿರುತ್ತೆ. ಮತ್ತೆ ಆ ಮನಸ್ಸಿನ ಆಲೋಚನೆಯಿಂದ ನಾವು ವಸ್ತುಗಳ ಕಡೆ ಆಕರ್ಷಿತರಾಗಿ ವಸ್ತು ವಿಷಯದ ಕಡೆಗೆ ನಾವು ಕೇಂದ್ರೀಕೃತರಾಗಿರ್ತೇವೆ. ಆದರೆ ಇದೆಲ್ಲವೂ ಯಾರಿಗೆ ಅಂದರೆ ತನಗೆ. ಆ ತಾನು ಅನ್ನುವುದನ್ನೇ ನಾವು ಗಮನಿಸಿರೋದಿಲ್ಲ. ಆದರೆ ಭಗವಾನರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ,
ಯಾವಾಗಲಾದ್ರೂ ಭಯ ಅಥವಾ ಉದ್ವೇಗ ಏನಾದ್ರು ಆದಾಗ ಆ ತನಗೆ ಅನ್ನುವುದು ಆಗ ಸ್ಪಷ್ಟವಾಗಿ ಅಲ್ಲಿ ಗೋಚರವಾಗುತ್ತೆ ಅನ್ನುವುದನ್ನ ಇಲ್ಲಿ ನಾವು ಗಮನಿಸಬಹುದು. ಆದ್ರೆ ಈ ತಾನು ಅನ್ನೋದು ಕೇವಲ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತನೂ ನಾವು ಅನ್ಕೊಂಡ್ಬಿಟ್ಟಿರ್ತೇವೆ. ಆದ್ರೆ ಇದು ಎಲ್ಲ ಕಾಲದಲ್ಲೂ ಎಲ್ಲಾ ಕಡೆ ಇರುವಂತಹ ಒಂದು ವಸ್ತು. ಆದ್ರೆ ಒಂದು ಭಾಗದಲ್ಲಿ ಅದನ್ನು ನಾವು ದೇಹದ ಒಂದು ಭಾಗದಲ್ಲಿ ಕೇಂದ್ರದಂತೆ ಒಂದು ಸೆಂಟರ್ ಅಂತಾರಲ್ಲ ಅದಂತೆ ಅನುಭವಿಸುತ್ತೇವೆ. ಆದ್ರೆ ಅದು ಎಲ್ಲಾ ಕಡೆ ಇದೆ ಅನ್ನುವುದನ್ನ ಇಲ್ಲಿ ಭಗವಾನ ಸ್ಪಷ್ಟಪಡಿಸ್ತಾರೆ. ಅದು ತನ್ನಷ್ಟಕ್ಕೆ ತಾನೇ ಆ ತಾನು ಅನ್ನುವುದು ಪರಿಶುದ್ಧವಾದದ್ದು ಅಂತ ಮುಂದೆ ಭಗವಾನರು ಇಲ್ಲಿ ಹೇಳ್ತಾರೆ. ಪರಿಶುದ್ಧವಾದದ್ದು ಅಂದರೆ ಏನು? ಆ ತಾನುವಿಗೆ ಎಷ್ಟೋ ಆಲೋಚನೆಗಳು ಮೂಡಿದರು, ವಸ್ತುವಿನಂತೆ ಬಂದರು, ಆ ಆಲೋಚನೆಗಳನ್ನ ಅದು ಸತ್ಯ ಅಂತ ತಿಳಿಗಿ ಹಿಂಬಾಲಿಸಿದರು. ಆ ಆಲೋಚನೆ ಕೆಟ್ಟ ಆಲೋಚನೆಯಾಗಿದ್ದರು. ಆ ತಾನು ಅನ್ನುವುದನ್ನ ಅದು ಕೆಡಿಸುವುದಕ್ಕೆ ಸಾಧ್ಯವಿಲ್ಲ. ಆ ಆಲೋಚನೆ ಒಳ್ಳೆಯದಾಗಿದ್ರು ಆ ತಾನು ಅನ್ನುವುದರ ಶುದ್ಧತೆಯನ್ನು ಹೆಚ್ಚಿಸುವುದಕ್ಕೂ ಆಗೋದಿಲ್ಲ. ಆದ್ದರಿಂದ ಆ ತಾನು ಅನ್ನುವುದು ಸದಾ ಸರ್ವದಾ ತಾನು 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 ಇದೇನೆ ಅಥವಾ ತನ್ನ ಸ್ವರೂಪದ ತನ್ನದಲ್ಲೇ ರೀತಿಯಲ್ಲಿ ಸ್ಫುರಿಸ್ತಾ ಇರುತ್ತೆ. ಹೇಗೆ ರೇವತಿಯವರು ಹೇಳಿದ್ರು, ಆ ಅರುಣಾಚಲ 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 ಸ್ಫುರಣೆ ಭಗವಾನರಲ್ಲಿ ಹೇಗೆ ಆಗುತ್ತಾ ಇತ್ತೋ ಅದೇ ರೀತಿ ತಾನು 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 ಅನ್ನುವ ಸ್ಫುರಣೆ ನಮ್ಮೆಲ್ಲರಿಗೂ ಸ್ವಾಭಾವಿಕವಾಗಿದೆ. ಆ ಸ್ಫುರಣೆ, ಆ ತಾನುತ್ವ ಏನಿದೆ ನಮ್ಮಲ್ಲಿ, ಅದನ್ನ ಯಾವಾಗಲೂ ಇರೋದನ್ನ ನಾವು ನೋಡ್ಬೇಕು. ನಾವು ಚಿಕ್ಕ ಮಗು ಇದ್ದಾಗ್ಲೂ ನಮ್ಗೆ ಆ ಭಾವ ಇತ್ತು. ಇಷ್ಟು ದೊಡ್ಡ ದೇಹವಾದಾಗ್ಲೂ ಸಹ ಆ ತಾನು ಅನ್ನುವ ಭಾವ ನಮ್ಮಲ್ಲಿ ಇದ್ದೇ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ ಆಗಿಲ್ಲ. ಚಿಕ್ಕವನಾಗಿದ್ದಾಗ ಹೆಚ್ಚಿನ ತಾನು ಅಂತನೋ ಅಥವಾ ಕಮ್ಮಿ ತಾನು ಅಂತನೋ ಅಥವಾ ಈಗ ದೊಡ್ಡ ದೇಹವಾದ ಮೇಲೆ ಹೆಚ್ಚಿನ ತಾನು ಅಂತನೋ ನಮ್ಗೆ ಅನಿಸ್ತಾ ಇಲ್ಲ. ಅದೇ ತಾನು ಅನ್ನುವ ಭಾವನೆ ನಮ್ಗೆ ಸದಾ ಸರ್ವದಾ ಇದೆ. ಆದ್ದರಿಂದಲೇ ಅದು ಅದು ಪರಿಶುದ್ಧವಾಗಿದೆ ಅಂತ ಭಗವಾನರು ಇಲ್ಲಿ ಹೇಳಿದ್ರು. ಅದು ನಮ್ಮ ಸ್ವರೂಪ, ಅದೇ ಆತ್ಮ. ಈಗ ನಾವು ಅದನ್ನ ಬಿಟ್ಟು ಅದನ್ನು ನನ್ನ ಸ್ವರೂಪ ಅಂತ ತಿಳಿಯದಲೇ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮಗೆ ಆಲೋಚನೆಗಳ ಏನಿದೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಬಹಿರ್ಮುಖವಾಗಿದ್ದೇವೆ. ನಾನು ಅನ್ನುವ ಆಲೋಚನೆ ಮೂಲ ಆಲೋಚನೆ. ಅದು ಎಲ್ಲಿಗೆ ಆ ನಾನು ಅನ್ನೋದು ಏನ್ ಮಾಡಿದೆ, ಆ ತಾನು ಅನ್ನುವುದನ್ನ ಈ ಶರೀರಕ್ಕೆ ಸೀಮಿತಗೊಳಿಸಿ ಈ ಶರೀರದಲ್ಲಿ ಇದ್ದೇನೆ, ಅದೇ ನಾನು ಅನ್ನುವ ಭಾವವನ್ನು ಸೃಷ್ಟಿಸಿ ಅದು ನಮ್ಮನ್ನ ಬಹಿರ್ಮುಖ ಮಾಡಿದೆ. ಇದೇ ನಿಜವಾದ ಅಜ್ಞಾನ. ಈ ಅಜ್ಞಾನದಿಂದಲೇ ನಾವು ಶರೀರ ಭಾವನೆಯನ್ನ ಧಾರಣೆ ಮಾಡಿಕೊಂಡಿರ್ತೇವೆ. ಇದಕ್ಕೆ ವೇದಾಂತದಲ್ಲಿ ಕೊಡುವ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಎಲ್ಲವೂ ನಾನು ಹೇಳ್ದಲ್ಲ, ಈ ತಾನು ಅನ್ನೋದು ಎಲ್ಲ ಕಡೆ ಹರಡಿದೆ ಅಂತ, ಎಲ್ಲವೂ ತಾನೇ ಆಗಿದೆ. ಅದು ಹೇಗೆ ಅಂತಂದ್ರೆ, ಒಂದು ಮಡಕೆಯನ್ನು ನೋಡಿದರೆ ಆ ಮಡಿಕೆ ಏನಪ್ಪಾ ಅಂತ ನಾವೇನಾದ್ರು ವಿಚಾರ ಮಾಡಿದರೆ ಆ ಮಡಿಕೆ ಕೇವಲ ಮಣ್ಣು ಅಷ್ಟೇ. ಆದ್ರೆ ನಾವು ಅದನ್ನ ಮಣ್ಣು ಅನ್ನುವ ರೀತಿಯಲ್ಲಿ ನೋಡೋದೇ ಇಲ್ಲ. ನಾವು ಅದನ್ನ ಮಡಿಕೆ ಅನ್ನುವ ರೀತಿಯಲ್ಲೇ ನೋಡ್ತೇವೆ. ಅದರ ಉಪಯೋಗವನ್ನ ಹೇಗೆ ಉಪಯೋಗಿಸ್ಬೋದು, ಅದರಿಂದ ಏನೇನು ಮಾಡಬಹುದು ಅನ್ನುವುದ ಕಡೆನೇ ನಮ್ಮ ಗಮನ ಸದಾ ಇರುತ್ತೆ ಅಲ್ವೇ. ಆದ್ರೆ ಆ ಮಡಿಕೆ ಅನ್ನುವುದು ಕೇವಲ ಮಣ್ಣು ಅಂತ ಗ್ರಹಿಸುವುದೇ ನಿಜವಾದ ಆ ಮಡಿಕೆಯನ್ನ ನೋಡಿದ ರೀತಿ. ಅದೇ ರೀತಿ ಆ ತಾನು ಅನ್ನುವುದೇ ಈ ಆಲೋಚನೆ ಅಂದ್ರೆ ತಾನು ಅನ್ನುವುದೇ ನಾಮ ಅನ್ನುವ, ಅಂದ್ರೆ ಯಾವುದು
ನಾಮ ಅಂದ್ರೆ ನಾನೀ ದೇಹ ಅನ್ನುವ ಒಂದು ಭಾವನೆನೋ, ಯಾವುದೇ ನಾಮವನ್ನು ತಗೊಳ್ಳಿ, ಒಂದು ಜಿಂಕೆ ಅಂದಾಗ ನಮಗೆ ಆ ಆಕೃತಿ ಮೂಡು ಬರುತ್ತಲ್ವೇ, ಅದೇ ತರ ಈ ನಾನೀ ದೇಹ ಅನ್ನುವ ಒಂದು ಆಲೋಚನೆ ಬಂದಾಗ ಹೇಗೆ ಒಂದು ಮಣ್ಣು ಸರಿಯಾದ ರೀತಿಯಲ್ಲಿ ಅದನ್ನ ಮಿಶ್ರಣ ಮಾಡಿ ನೀರಿನೊಡನೆ ಅದಕ್ಕೊಂದು ಆಕೃತಿಯನ್ನು ಕೊಟ್ಟು ಸೂರ್ಯನ ಬೆಳಕಿನಲ್ಲಿ ಅದು ಇಟ್ಟಾಗ ಅದು ಹೇಗೆ ಒಂದು ಮಡಕೆ ಆಗುತ್ತೋ, ಅದೇ ರೀತಿ ತಾನು ಅನ್ನುವುದು ಈ ಆಲೋಚನೆಗೆ ಗಮನವನ್ನು ಕೊಟ್ಟು, ನಾನು ಅನ್ನುವ ಆಲೋಚನೆಗೆ ಗಮನವನ್ನು ಕೊಟ್ಟು ಈ ಆಕೃತಿಯನ್ನ ಪಡೆದಂತೆ ಕಾಣುತ್ತೆ. ಇದು ನಾವು ಗ್ರಹಿಸಬೇಕಾದ್ದು. ಆದ್ರಿಂದ ಇದು ಕೂಡ ತಾನೇ, ಆದ್ರೆ ಇದನ್ನ ನಾವು ತಾನು ಅಂತ ನೋಡುವುದಿಲ್ಲ. ಈ ಶರೀರವನ್ನ ತಾನು ಅಂತ ನೋಡುವುದಿಲ್ಲ. ಯಾಕೆ? ಅದನ್ನ ನಾವು ಹೇಳಿದ್ನಲ್ಲ, ಮಡಕೆಯ ರೂಪದಲ್ಲಿ ನೋಡುವುದನ್ನ ಅಭ್ಯಾಸ ಮಾಡಿಕೊಂಡಿರೋದ್ರಿಂದ ನಾವು ಅದನ್ನು ಮಣ್ಣು ಅನ್ನುವ ರೀತಿಯಲ್ಲಿ ಅದನ್ನ ನಾವು ನೋಡೋದೇ ಇಲ್ಲ. ಅದೇ ರೀತಿಯೇ ನಾವು ಈ ತಾನು ಅನ್ನುವುದೇ ಎಲ್ಲ ಕಡೆ ಇದ್ದರೂ, ಶುದ್ಧ ಅರಿವಿನ ರೂಪದಲ್ಲೇ ಇದ್ದರು, ಅದ ಶುದ್ಧ ಇರುವಿಕೆಯ ರೂಪದಲ್ಲೇ ಇದ್ದರು, ಅದೇ ಆತ್ಮವಸ್ತು ಆಗಿದ್ದರು, ನಾವು ಅದನ್ನ ನೋಡದೆ ಅದರ ಮೇಲೆ ಒಂದು ಆರೋಪಿತವಾದ ಅಂದ್ರೆ ಒಂದು ಆಲೋಚನೆ, ಅಂದ್ರೆ ಆ ನೀರು, ಮಣ್ಣು, ಬೆಳಕು ಅನ್ನುವ ಎಲ್ಲ ಮಿಶ್ರಿತವಾದ ಒಂದು ವಸ್ತುವಿಂದ ಅದು ಹೇಗೆ ಆಕಾರ ಪಡೀತೋ, ನಮ್ಮಲ್ಲಿ ಏನಾಗಿದೆ, ಒಂದು ಕಾಲ್ಪನಿಕವಾದ ಒಂದು ಸ್ಥಿತಿ. ಆ ಕಾಲ್ಪನಿಕವಾದ ಸ್ಥಿತಿ ನಾನು ಅನ್ನುವ ಆ ಕಲ್ಪನೆಯಿಂದ ಇವಾಗ ಈ ಶರೀರದಂತೆ ಅದು ಭಾಸವಾಗ್ತಾ ಇದೆ. ತಾನು ಅನ್ನುವುದು ಎಲ್ಲವೂ ಆಗಿದ್ದರು ಈಗ ಅದು ನಾನು ಅನ್ನುವಂತೆ ಹಾಗೆ ಈ ಶರೀರಕ್ಕೆ ಸೀಮಿತಗೊಂಡು ಇದಕ್ಕಿಂತ ದಿಕ್ಕಿದ್ದೆಲ್ಲ ಹೊರಗಿನ ವಸ್ತು ಅನ್ನುವಂತಹ ಒಂದು ಭ್ರಮೆಗೆ ಬಂದು ಅದು ನಿಂತು ಬಿಟ್ಟಿದೆ. ಮನಸ್ಸನ್ನು ಸ್ಮರಣೆಯಲ್ಲಿ ಸ್ಥಿರಗೊಳಿಸಿ, ಅಂದ್ರೆ ಸ್ಫುರಣೆಯಲ್ಲಿ ಸ್ಥಿರಗೊಳಿಸಿ ಅದನ್ನು ತಾನಾಗಿ ನಿರಂತರವಾಗಿ ಅನುಭವಿಸಿದರೆ ಅದೇ ಆತ್ಮ ಸಾಕ್ಷಾತ್ಕಾರ ಅನ್ನುವ ಕೊನೆ ಉದಾಹರಣೆ ವಾಕ್ಯವನ್ನು ಭಗವಾನರು ಹೇಳ್ತಾರೆ. ಇಂತಹ ಕಲ್ಪನೆಗೆ, ನಾನು ಅನ್ನುವ ಕಲ್ಪನೆಗೆ ಸತ್ಯತೆಯನ್ನು ಕೊಟ್ಟು ತಾನು ಅನ್ನುವುದನ್ನು ಮರೆತು ತಾನೀ ದೇಹ ಅನ್ನುವ ಒಂದು ನಾನು ಅನ್ನುವುದು ಒಂದು ಇಮ್ಯಾಜಿನೇಷನ್, ಒಂದು ಕಲ್ಪನೆ, ಅದಕ್ಕೆ ಸತ್ಯತೆಯನ್ನು ಕೊಟ್ಟು ಅದರಿಂದ ಈ ಮೂಡಿದ ಈ ದೇಹವನ್ನ ಅದೇ ಸತ್ಯ ಅಂತ ತಿಳ್ಕೊಂಡಿದ್ವಿ. ಇದು ನಿಜವಾಗ್ಲೂ ಈ ದೇಹ ಇದ್ರೆ ರಾತ್ರಿ ನಿದ್ದೆಯಲ್ಲೂ ನಮ್ಗೆ ಇದನ್ನ ಬೇಕಾಗಿತ್ತು, ಆ ತಾನುವಿಗೆ ಅನುಭವಕ್ಕೆ ಬರಬೇಕಾಗಿತ್ತು. ನಾವು ಈ ದೇಹದ ಅನುಭವ ಇಲ್ಲ. ಯಾಕೆ ಅಂದ್ರೆ ಆ ನಾನು ಅನ್ನುವ ಆಲೋಚನೆ ಇಲ್ಲ. ಯಾಕೆ ಅಂದ್ರೆ ಮನಸ್ಸು ಅನ್ನೋದಿಲ್ಲ. ಮನಸ್ಸು ಹೇಳುವುದೇ ಈ ನಾನು ಅನ್ನುವುದು ಇದ್ದಾಗ ಆ ಕಲ್ಪನೆಯೇ ಇಲ್ದಲೇ ಇರೋದ್ರಿಂದ, ನಾನು ಅನ್ನುವ ಕಲ್ಪನೆಯೇ ಇಲ್ದಲೇ ಇರೋದ್ರಿಂದ ಈ ದೇಹ ಈ ನಿದ್ದೆಯಲ್ಲಿ ಆ ತಾನುವಿಗೆ ಈ ದೇಹದ ಅನುಭವವೇ ಇರುವುದಿಲ್ಲ. ಆ ರೀತಿ ಕಲ್ಪನೆ ಆಗಿರೋದ್ರಿಂದ, ಈ ಎಚ್ಚರದಲ್ಲಿ ಈ ದೇಹ ಕಲ್ಪನೆ ಆಗಿರೋದ್ರಿಂದ ನಂದಕುಮಾರ್ಜಿ ಅವರು ಹೇಳಿದಾಗೆ ಈ ಎಚ್ಚರದಲ್ಲಿ ಈ ನಾನು ಅನ್ನುವ ಆಲೋಚನೆ ಆಗಲಿ ಅಥವಾ ನಾನು ಇದು ನಾನದು ಅಂತ ಎಲ್ಲ ಆಲೋಚನೆ, ಆ ನಾನು ಇಂದ ಎದ್ದ ಎಲ್ಲ ಆಲೋಚನೆಗಳಿಗೂ ನಾವು ಮಲಗಿ ಬಿಟ್ಟಲ್ಲಿ ನಿದ್ದೆಯಂತೆ ಮಲಗೋದು ಅಂದ್ರೇನು, ಅದಕ್ಕೆ ಸತ್ಯತೆಯನ್ನು ಕೊಡದಲೇ ಇರೋದು. ಅದು ಅದ್ರಲ್ಲಿ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು, ಅದರಿಂದ ಅಬಾಧಿತನಾಗಿರೋದು, ಬಾಧೆಗೊಳಗಾಗದಲ್ಲೇ ಇರೋದು, ಅದನ್ನೇ ನಿಜ ಅಂತ ತಿಳ್ಕೊಳ್ದಲೇ ಇರೋದು. ಆ ರೀತಿ ಇದ್ದಲ್ಲಿ ಆಗ ನಾವು ಎಲ್ಲಿರ್ತೀವಿ? ಸಹಜವಾಗಿಯೇ ಆ ತಾನುವಿನಲ್ಲೇ ಇರ್ತೇವೆ. ಆ ಸಹಜವಾದ ತಾನುವಿನಲ್ಲಿ ಇರುವುದೇ ನಿಜವಾದ ಆತ್ಮದ ಅನುಭವ ಅಂತ ಇಲ್ಲಿ ಭಗವಾನರು ನಮಗೆ ಹೇಳ್ತಾ ಇದ್ದಾರೆ. ಅದೊಂದೇ, ಆ ತಾನು ಅನ್ನುವುದು ಒಂದೇ ಈ ಆಲೋಚನೆ, ಈ ಎಲ್ಲ ದ್ವಂದ್ವಗಳಿಗೆ ಅತೀತವಾಗಿ ಈಗಲೂ ಇದೆ. ಆದರೆ ನಾವು ಅದಕ್ಕೆ ಗಮನವನ್ನ ಕೊಡ್ತಾ ಇಲ್ಲ. ನಮ್ಮ ಗಮನವನ್ನ ನಾನು ಅನ್ನುವ ಭಾವನೆಗೆ, ಅದರಿಂದ ಹೇಳುವ ಎಲ್ಲ ಈ ದೇಹಕ್ಕೆ ಆದ ಅನುಭವಗಳು, ಮನಸ್ಸಿಗೆ ಆದ ಅನುಭವಗಳು, ಅದೆಲ್ಲಕ್ಕೂ ಸತ್ಯತೆಯನ್ನ ಕೊಟ್ಟಿರೋದ್ರಿಂದ ನಮ್ಮ ಬೆಳಗಿನಿಂದ ಸಂಜೆಯವರೆಗೆ ಆ ತಾನುವನ್ನು ಸಂಪೂರ್ಣವಾಗಿ ಮರೆತು ಆ ನಾನು ಅನ್ನುವ ಬಿಸಿಲಿನಲ್ಲಿ ಒದ್ದಾಡಿಕೊಂಡು
ಹಿಂದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಸುಸ್ತಾಗಿ ಅಲೆದಾಡಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಸಾಕಪ್ಪ, ಅದರಿಂದ ಏನು ಸುಖ ಸಿಗ್ತಾ ಇಲ್ಲ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಅದು ಬಿಟ್ಟು ಆಗಲೂ ಕೂಡ ತಾನನ್ನ ಗಮನಿಸದೆ ಕೇವಲ ಒಂದು ಕತ್ತಲೆಯ ಕಡೆ ಸುಸ್ತಾಗಿ ಮಲಗಿದಂತೆ ಅಜ್ಞಾನಕ್ಕೆ ಒಳಪಟ್ಟು ಆಗಲೂ ನಾವು ವಿಶ್ರಾಂತಿಗೆ ನಿದ್ದೆಗೆ ಜಾರು ಬಿಡ್ತಾ ಇದ್ದೇವೆ. ಆದ್ದರಿಂದಲೇ ಭಗವಾನರು ನಮಗೆ ನಾನು ಯಾರು, ಇದೆಲ್ಲ ಯಾರಿಗೆ ವಿಚಾರ ಮಾಡು, ಯಾರು ಗಮನಕ್ಕೆ ಬರ್ತಾ ಇದೆ ಅಂತ ವಿಚಾರ ಮಾಡು. ಆಗ ಆ ಸಹಜವಾದ ಆ ಶುದ್ಧ ಅರಿವು ಏನಿದೆ, ಆ ಸಹಜವಾದ ತಾನು ಏನಿದೆ, ಅದು ನಮಗೆ ಗೋಚರಕ್ಕೆ ಬರುತ್ತೆ. ಯಾವಾಗಲೂ ಇತ್ತು ಅದು, ಅದನ್ನ ನಾವು ಗಮನಿಸಿರ್ಲಿಲ್ಲ. ಯಾವಾಗಲೂ ಇದ್ದಂತ ಮಣ್ಣನ್ನ ಮಡಕೆಯಲ್ಲಿ ನಾವು ನೋಡಿರ್ಲಿಲ್ಲ. ಆಗ ಓಹೋ, ಇದೆಲ್ಲ ಕೇವಲ ಮಣ್ಣೆ ಅನ್ನುವಂತೆ, ಇದೆಲ್ಲ ಕೇವಲ ತಾನೇ ಅನ್ನುವುದಂತೆ ಆಗ ನಮಗೆ ಇದು ಯಾವುದರಿಂದನೂ ಯಾವ ಹೆಚ್ಚು ಕಮ್ಮಿಯೂ ಆಗ್ತಾ ಇಲ್ಲ. ಆ ತಾನು ಅನ್ನುವುದು ನಾವು ನೋಡಿದ್ವಲ್ಲ, ಚಿಕ್ಕ ಮಗು ಇದ್ದಾಗಿಂದ ದೊಡ್ಡವರಾಗೋವರೆಗೂ ಒಂದೇ ತರ ಇದೆ. ಅದಕ್ಕೆ ಎಷ್ಟೇ ಆಲೋಚನೆಗಳು ಬಂದು ಹೋದರೂ ಅದಕ್ಕೇನು ಭೇದವಾಗಿಲ್ಲ. ಹಾಗಾಗಿ ನಾನು ಅಭೇದಿತವಾದ ಸತ್ಯವಾಗಿದ್ದೇನೆ. ಇದನ್ನು ನಾನು ಮನಸ್ಸಿನ ಆಲೋಚನೆಯನ್ನ ನಿಜ ಅಂತ ಗ್ರಹಿಸಿದ್ರೆ ಮಾತ್ರ ನನಗೆ ಈ ದೇಹ, ರೂಪ, ಆಕಾರಗಳು ಬರುತ್ತೆ. ಆ ಮನಸ್ಸಲ್ಲಿ ಕೋಪದ ಆಲೋಚನೆ ಬಂದಾಗ ಅದು ನನಗೆ ಅನ್ಕೊಂಡ್ರಾಗ ಅದು ಕೋಪವಾಗಿ ಕಾಣುತ್ತೆ, ಪರಿವರ್ತನೆ ಹೊಂದುತ್ತೆ. ಎಲ್ಲವೂ ನಾನು ಗಮನ ಕೊಟ್ಟು ನನ್ನದು ಅಂತ ಸ್ವೀಕರಿಸಿದಾಗ ಮಾತ್ರ ಅದಾಗತ್ತೆ. ಆದ್ರೆ ಮೂಲತಃ ತಾನು, ಆ ಇರುವಿಕೆ ಏನಿದೆ, ಆ ಇರುವಿಕೆಯ ಅರಿವು ಏನಿದೆ, ಅದರಲ್ಲಿ ಎಂಚೂರು ಹೆಚ್ಚು ಕಮ್ಮಿ ಆಗಲೇ ಇಲ್ಲ. ಆದ್ದರಿಂದ ಇದೆಲ್ಲ ಮಿಕ್ಕಿದೆಲ್ಲವೂ ಭ್ರಮೆ, ಅದೊಂದೇ ಸತ್ಯ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರಿಂದ ಈ ಆತ್ಮವಿಚಾರ ರಮಣರು ನಮ್ಗೆ ಏನು ಕೊಟ್ಟಿದ್ದಾರೆ, ಕ್ಷಣ ಕ್ಷಣವೂ ನಮ್ಮನ್ನ ಭ್ರಮೆಯಿಂದ ಹೊರತಂದು ಆ ತಾನುವಿನಲ್ಲಿ, ಆತ್ಮನಲ್ಲಿ ನಿಲ್ಲಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸ್ತಾ ಇರುವಂತಹ ಉತ್ಕೃಷ್ಟವಾದ ಮತ್ತು ನೇರವಾದ ಸಾಧನೆಯಾಗಿದೆ. ಆದ್ದರಿಂದ ಅದು ಭಗವಾನರು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿ. ಆ ಅಪಾರವಾದ ಪ್ರೀತಿಯ ರೂಪವೇ ನಾನು ಯಾರು ಅನ್ನುವ ಈ ಪ್ರಶ್ನೆ. ಇದು ಯಾರಿಗೆ ನಾನು ಯಾರು ಅನ್ನುವ ಆ ಪ್ರಶ್ನೆ ಭಗವಾನರ ಒಂದು ಬ್ರಹ್ಮಾಸ್ತ್ರ ಅಂತ ಕರೀತಾ ಇದ್ರು. ಯಾಕೆ ಅಂತಂದ್ರೆ ಅದು ಎಂತಹ ದುಃಖ ಸಾಗರದ ಆಲೋಚನೆಗಳು ಬಂದಿರ್ಲಿ, ದೇಹದ ಎಷ್ಟೋ ಬಾಧೆಗಳು ನಮ್ಮ ಮುಂದೆ ಬಂದು ನಿಂತಿರ್ಲಿ, ಎಂತಹ ಸ್ಥಿತಿಯೇ ನಮಗೆ ಒದಗಿದ್ರೂ ಚಿಂತೆ ಇಲ್ಲ. ಅದನ್ನ ಆ ಕ್ಷಣದಲ್ಲಿ ಪ್ರಶ್ನೆ ಕೇಳಿದ ತಕ್ಷಣವೇ ತಾನು ಅನ್ನುವುದರ ಕಡೆಗೆ ನಮ್ಮನ್ನ ಗಮನವನ್ನ ಅಂತರ್ಮುಖ ಮಾಡಿಸಿ, ಆಹಾ ಇದೆಲ್ಲ ಕೇವಲ ಭ್ರಮೆ, ಆ ತಾನು ಅನ್ನುವುದಕ್ಕೆ ಈಗಲೂ ಏನು ಆಗಿಲ್ಲ, ಇಂತಹ ಆನಂದವಾದ ಸ್ಥಿತಿ, ಊಹ ಹೂಹ ಹೂ ಅಂತ ಹೇಳ್ತಾರಲ್ಲ ವೇದದಲ್ಲಿ, ಈಗಲೂ ಆಹಾ ಅದು ಅಬಾಧಿತವಾದ ಸತ್ಯ ಅನ್ನುವುದು ಸ್ಪಷ್ಟವಾಗಿ ಇಲ್ಲೇ ತಂದು ನಮಗೆ ಪರಿಚಯವನ್ನು ಮಾಡಿಕೊಟ್ಟು ಈ ಭ್ರಮೆಯಿಂದ ನಮ್ಮನ್ನು ದೂರಗೊಳಿಸಿ ಅದ್ಭುತವಾಗಿ ನಮ್ಮ ಸತ್ಯತೆಯನ್ನು ಪರಿಚಯ ಮಾಡಿಸಿ, ಪದೇ ಕ್ಷಣವೂ ವಿಚಾರ ಮಾಡಿದಾಗ ಪರಿಚಯವನ್ನು ಮಾಡಿಸಿಕೊಡುವಂತಹ ಅಪಾರವಾದ ಭಗವಾನರ ಪ್ರೀತಿ ಅಂತ ನಾವು ಇಲ್ಲಿ ಗ್ರಹಿಸಬೇಕಾಗಿದೆ. ಮುಂದಿನ ಉತ್ತರವನ್ನ ಮುಂದಿನ ವಾರದಲ್ಲಿ ನೋಡೋಣ. ಈ ನನ್ನ 2 ಮಾತುಗಳನ್ನ ಭಗವಾನರ ಚರಣಾರವಿಂದಕ್ಕೆ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀ ಅರುಣಾಚಲ ರಮಣಾಯ. ನಮೋ ರಮಣ. ದಿಲೀಪ್ ಸರ್ ಅವರು ಹೇಳಿದ ಹಾಗೆ ಭಗವಾನರು ನಮ್ಮನ್ನು ಕ್ಷಣ ಕ್ಷಣಕ್ಕೂ ಕಾಪಾಡ್ತಾ ಇರ್ತಾರೆ. ಕ್ಷಣ ಕ್ಷಣಕ್ಕೂ ನಮ್ಮನ್ನು ಆತ್ಮ ವಿಚಾರದೆಡೆಗೆ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸೆಳೆದು ನಮ್ಮನ್ನು ಈ ಬಂಧನದಿಂದ ಪಾರು ಮಾಡ್ತಾರೆ. ಅಂತಹ ಇನ್ನೊಂದು ಸಹಾಯ ಮಾಡೋ ಇನ್ನೊಂದು ಇದು ಅಂತಂದರೆ ರಮಣ ಅಷ್ಟೋತ್ತರ. ರಮಣ ನಾಮ ಹೇಳಿದಾಗ ನಮಗೆ ಅದರಿಂದ ಈ ಬಂಧನದಿಂದ ಪಾರು ಮಾಡೋ ಒಂದು
ಸನ್ನಿವೇಶ ನಮ್ಮ ಜೀವನದಲ್ಲಿ ಬರುತ್ತೆ. ರಮಣ ಅಷ್ಟೋತ್ತರದ ಬಗ್ಗೆ ಡಾಕ್ಟರ್ ಶಾರದಾ ಅವರು ಮನನ ಮಾಡ್ತಾ ಇದ್ದಾರೆ. ರಮಣ ಅಷ್ಟೋತ್ತರ. ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮನನವನ್ನು ಇನ್ನು ಮುಂದುವರಿಸೋಣ. ನಾವು ಭಗವಾನರ ಅಷ್ಟೋತ್ತರದ ಬಗ್ಗೆ ಮನನವನ್ನು ಮಾಡ್ತಾ ಇದ್ದೀವಿ. ಅವನ ಅಪಾರ ಕರುಣೆಯಿಂದಲೇ ಆ ಮನನವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಭಕ್ತರೊಬ್ಬರು ವೈ.ವಿ. ವೆಂಕಟೇಶ್ವರ ರಾವ್ ಅವರು ತನ್ನ ಕೃತಿಯಲ್ಲಿ ಬರೆದ ಹಾಗೆ ರಮಣ ಚರಿತ ಚಿಂತನ ನಾಶ ಭವದ ಬಂಧನ ಅಂತ. ಅದು ರಮಣ ಚರಿತೆಯ ಬಗ್ಗೆ ನಾವು ಚಿಂತನೆ ಮಾಡಿದಾಗ ನಮ್ಮ ಭವಬಂಧನಗಳೆಲ್ಲ ನೀಗಿ ಹೋಗುತ್ತವೆ. ಅದಕ್ಕೆ ತಾನೇ ಆ ಆತ್ಮಸ್ವರೂಪನಾಗಿರುವ ರಮಣ ಮೈತಾಳಿ ಬಂದಿದ್ದಾನೆ. ಯಾತಕ್ಕೆ ಮೈತಾಳಿ ಬರಬೇಕು? ರಮಣರು ಹೇಳ್ತಾರೆ, ಹೇಗೆ ಒಂದು ಕಾಡಿನ ಜಿಂಕೆಯನ್ನು ಬಲೆ ಹಾಕಿ ಹಿಡಿಯೋದ್ ಬದಲು ಅದನ್ನ ಹಿಡಿಬೇಕು. ಕಾಡಿನ ಜಿಂಕೆ ಒಂದು ಬಲೆ ಹಾಕಿ ಹಿಡಿದಾಗ ಅಥವಾ ಬೇಟೆಯಾಡಿ ಹಿಡಿದಾಗ ಅದಕ್ಕೆ ಏನಾದ್ರೂ ಏಟಾಗುತ್ತೆ ಅಥವಾ ಅದನ್ನ ಪ್ರಾಣ ಕೂಡ ಹೋಗಬಹುದು. ಆದ್ರೆ ಅದನ್ನ ಪ್ರಾಣ ಸಮೇತ ಅದನ್ನ ಹಿಡಿಬೇಕಾದ್ರೆ ಸುಲಭವಾದ ದಾರಿ ಏನು ಅಂದ್ರೆ, ಮನೆಯಲ್ಲಿ ಬೆಳೆಸಿರುವ ಒಂದು ಜಿಂಕೆಯನ್ನ ಅದರ ಕಡೆ ಕಳಿಸ್ಬಿಟ್ರೆ, ಕಾಡಿಗೆ ಕಳಿಸ್ಬಿಟ್ರೆ, ಆ ಜಿಂಕೆ ಕಾಡಿನ ಜಿಂಕೆ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಂಡು ಅದು ಮತ್ತೆ ತನ್ನ ಮನೆಗೆ ಮರಳಿ ಬಂದಾಗ ಆ ಕಾಡಿನ ಜಿಂಕೆ ಆ ಜಿಂಕೆಯ ಮೇಲೆ, ಹೊಸ ಜಿಂಕೆಯ ಮೇಲೆ ಇರುವ ಸ್ನೇಹದ ಕಾರಣದಿಂದ ಅದು ಕೂಡ ಅದರ ಹಿಂದೆಯೇ ಬಂದ್ಬಿಡುತ್ತೆ. ಅದೇ ರೀತಿ ಆತ್ಮ ಸ್ವರೂಪ ಮಾನವ ರೂಪ ತಾಳಿ ಬಂದಾಗ ಮಾನವನ ಮನಸ್ಸನ್ನು, ಚಿತ್ತವನ್ನು ಅದು ಕದ್ದು ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ ಅಂತ ಭಗವಾನರು ಹೇಳ್ತಾರೆ. ಇದು ತಾಯಿ ಮಾನವರನ್ನು ಮಹಾನ್ ಒಬ್ಬರು ಅವರು ಹೇಳಿರೋ ಉದಾಹರಣವನ್ನು ರಮಣರು ನಮಗೆ ಎತ್ತಿ ತೋರಿಸ್ತಾರೆ, ಮತ್ತೆ ಜ್ಞಾಪಿಸ್ತಾರೆ ಆ ಉದಾಹರಣವನ್ನು. ಆ ರೀತಿ ಭಗವಾನರು ಮೈತಾಳಿ ನಮ್ಮೆಡೆಗೆ ಬಂದಿದ್ದಾರೆ. ಅವರ ಜೀವನ ಚರಿತ್ರವನ್ನು ನಾವು ಮನ್ನ ಮಾಡ್ತಾ ಇದ್ದೀವಿ. ಅಷ್ಟೋತ್ತರದ ಮೂಲಕ ಆ ಮನನವನ್ನು ನಾವು ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಭಗವಾನರ ತಿರುಚುಳಿಯಲ್ಲಿ ಹುಟ್ಟಿದ್ದ ಸ್ಥಳ ಮಹಿಮೆ, ಮತ್ತೆ ಅವರ ವಂಶದ ಮಹಿಮೆ, ಅವರ ತಂದೆ ತಾಯಿಯ ಮಹಿಮೆ ಒಂದಷ್ಟು ನೋಡ್ತಾ ಈಗ ಅವರು ಮಧುರೈ ಎನ್ನುವ ದ್ವಾದಶಾಂತ ಮಹಾಸ್ಥಳೇ ಅಂತಹ ಮಹಿಮಾನ್ವಿತವಾದ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಯಾವುದಕ್ಕೆ ಬಂದಿದ್ದಾರೆ? ಲಬ್ಧ ವಿದ್ಯೋದಯಾಯ ನಮಃ. ವಿದ್ಯಾಭ್ಯಾಸಕ್ಕಾಗಿ ತನ್ನ ಅಣ್ಣ ನಾಗಸ್ವಾಮಿಯ ಜೊತೆಯಲ್ಲಿ ತನ್ನ ಚಿಕ್ಕಪ್ಪ ಆದ ಸುಬ್ಬುವಯ್ಯರ ಮನೆಗೆ ಬಂದಿದ್ದಾರೆ. ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ಈ ಒಂದು ನಾಮದ ಒಳಗೆ ವಿಶ್ವನಾಥ ಸ್ವಾಮಿ ಅಡಗಿಸಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ 108 ಹೆಸರುಗಳು ಅಷ್ಟೇ ವಿಶ್ವನಾಥ ಸ್ವಾಮಿಗೆ ಸಿಕ್ಕಿರೋದು. ಅದರಲ್ಲಿ 108 ಹೆಸರುಗಳಲ್ಲಿ ಭಗವಾನರ ಅಪರಿಮಿತವಾದ ಗುಣಗಳನ್ನೆಲ್ಲ ಕೂಡ ಹೊಗಳಬೇಕು. ಅದೇ ಸಮಯದಲ್ಲಿ ಅವರು ರಮಣ ಚರಿತ್ರೆಯನ್ನು ಕೂಡ ಸ್ಪಷ್ಟವಾಗಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಅಂದಮೇಲೆ ಒಂದೇ ಮಾತು ಹೇಳಕ್ಕಾಗತ್ತೆ. ಅದ್ರ ಬಗ್ಗೆ ಅಲ್ಲಿ ನಡೆದ ಒಂದೊಂದು ಘಟನೆಗೂ ಕೂಡ ಒಂದು ನಾಮವನ್ನು, ಅಷ್ಟೋತ್ತರ ನಾಮವನ್ನು ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಎಷ್ಟಿದೆ ಭಗವಾನರ ಲೀಲೆಗಳು. ಅಷ್ಟು ಲೀಲೆಗಳನ್ನೆಲ್ಲ ನಾವು ನೆನೆಸ್ಕೊಂಡಾಗ ಎಷ್ಟು ದಿವಸ ನಾವು ಅದ್ರ ಬಗ್ಗೆ ಮಾತಾಡಿದ್ರು ಸಾಲದು, ಎಷ್ಟೊತ್ತು ನಾವು ಅದ್ರ ಬಗ್ಗೆ ಮಾತಾಡಿದ್ರು ಸಾಲದು. ಯಾಕಂದ್ರೆ 16 ವರ್ಷ ಅಷ್ಟೇ ಭಗವಾನರು ಮೊದಲು ಮಧುರೈವರೆಗೂ ಅವರ ಬಾಲ್ಯದ ಜೀವನವನ್ನು ನಡೆಸಿದ್ದು. ಅದಾದ ಮೇಲೆ ಅರುಣಾಚಲವನ್ನು ಸೇರಿದ ಮೇಲೆ 54 ವರ್ಷ ಕಾಲ ಸಂಪೂರ್ಣವಾದ ಶರಣಾಗತಿಯ ಜೀವನ, ಸಂಪೂರ್ಣವಾದ ಆತ್ಮದ ಬೆಳಕಾದ
ಜೀವನ ಅದು. ಒಂದೊಂದು ಘಟನೆಯು ಕೂಡ ಒಂದು ಚರಿತ್ರೆ ಆಗುತ್ತೆ. ಯಾಕಂದ್ರೆ ಆ ಘಟನೆಯಲ್ಲಿ ಎಷ್ಟೋ ಜನರ ಚರಿತ್ರೆಗಳು ಅಡಗಿರುತ್ತವೆ. ಆ ರೀತಿ ವಿಶ್ವನಾಥ ಸ್ವಾಮಿಗಳು ಸಂಕ್ಷಿಪ್ತವಾಗಿ ಶ್ರೀಮದ್ವಾದಶಾಂತ ಮಹಾಸ್ಥಲೇ ಲಬ್ಧ ವಿದ್ಯೋದಯಾಯ ನಮಃ ಅಂತ ಹೇಳಿದ್ದಾರೆ. ಅಲ್ಲಿ ಪಾಠಕ್ಕೋಸ್ಕರ ಭಗವಾನರು ಬಂದಿದ್ರು, ಓದಿದ್ರು. ಅಮೆರಿಕನ್ ಮಿಷನ್ ಹೈಸ್ಕೂಲಲ್ಲಿ ಓದಿದ್ರು. ತನ್ನ ಸ್ನೇಹ ಭಾವವನ್ನು ತೋರಿಸ್ಕೊಂಡ್ರು. ಅಲ್ಲಿ ಎಲ್ಲ ಸ್ನೇಹಿತರ ಜೊತೆಗೆ ಪ್ರೀತಿಯನ್ನು ಹಂಚಿಕೊಂಡ್ರು. ಅದರಲ್ಲಿ ಮುಖ್ಯ ಸ್ನೇಹಿತರಾದ ರಂಗನ್ ಹಾಗೂ ಸಾಬ್ಜಾನ್ ಇದ್ರು. ಅವರ ಜೊತೆಗೆ ಆಟಗಳನ್ನೆಲ್ಲ ಆಡಿದ್ರು. ಸಾಬ್ಜಾನ್ ಜೊತೆಗೆ ಫುಟ್ಬಾಲ್ ಜಾಸ್ತಿ ಆಡಿದ್ರು. ರಂಗನ್ ಜೊತೆಗೆಲ್ಲ ಈಜಿದ್ರು. ರಂಗನ್ ಆಮೇಲೆ ಹೇಳ್ತಾರೆ, ತಿರುವಣ್ಣಾಮಲೆಗೆ ಬಂದಾಗ ಏನಂತ ಅಂದ್ರೆ, ಭಗವಾನ್ ನಿಮ್ಮ ಮೈಯೇ ಪೂರ್ತಿ ಬದಲಾಗ್ಬಿಟ್ಟಿದ್ಯಲ್ಲ ಅಂತಾರೆ. ನಿಮ್ಮ ಮೈ ಕೂಡ ಪೂರ್ತಿ ಬದಲಾಗಿದೆಯಲ್ಲ. ನಿಮ್ಮ ಕಾಲು ನಾವು ಈಜಿದಾಗ ನಾವು ಪಾಠ ಓದ್ತಾ ಇರಬೇಕಾದ್ರೆ, ವಿದ್ಯಾಭ್ಯಾಸದ ಸಮಯದಲ್ಲಿ ನಾವು ಈಜ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ನಿಮ್ಮ ಕಾಲಿಂದ ನನಗೆ ಒದೆ ಬಿದ್ದು ಬಿಟ್ರೆ ಅದು ಒಂದು ಕಬ್ಬಣದ ಒಂದು ರಾಡಿಂದ ನನಗೆ ಹಾಗೆ ಜೋರಾಗಿ ಹಂಗೆ ಅನ್ನಿಸ್ತಾ ಇತ್ತು. ಕಬ್ಬಣದ ಕೋಲಿಂದ ಹೊಡೆದಂಗೆ ಅನ್ನಿಸ್ತಾ ಇತ್ತು ನನಗೆ. ಆದ್ರೆ ಈಗ ನೋಡಿದ್ರೆ ಹೂವಿನಿಂತ ಮೃದುವಾಗಿದೆ ನಿಮ್ಮ ಪಾದ. ಆ ಪಾದ ಎಷ್ಟು ಕಬ್ಬಣದ ಹಾಗೆ ಇದ್ದಿದ್ದ ಪಾದ ಈಗ ಹೂವಿನಂತ ಮೃದುವಾಗಿದೆಯಲ್ಲ ಭಗವಾನ್, ಇದೇನಿದು ಅಂತ ರಂಗನ್ ಅವ್ರು ಕೇಳಿದಕ್ಕೆ ಭಗವಾನ್ರು ಹೇಳಿದ್ರಂತೆ, ಆ ವೆಂಕಟ್ರಾಮನ್ ಯಾವಾಗ್ಲೂ ಸತ್ತೋದ ಅಂತ. ಆ ರೀತಿ ಆ ದೇಹ ಕೂಡ ಸಂಪೂರ್ಣವಾಗಿ ಬದಲಾಗೋಯ್ತು ಅಂತ ಹೇಳ್ತಾರೆ. ಅವರ ಸ್ನೇಹಿತರು ರಂಗನು, ಆಮೇಲೆ ಇನ್ನು ಕೆಲವರು ನಾರಾಯಣ ಸ್ವಾಮಿ ಅಂತ ಒಂದು ಸ್ನೇಹಿತರು, ಇನ್ನು ಕೆಲವೊಬ್ಬರು ಮುಖ್ಯ ಸ್ನೇಹಿತರು ಸುಬ್ಬಯ್ಯ ಅಂತ ಒಬ್ರು ಸ್ನೇಹಿತರು. ಸುಬ್ಬಯ್ಯ ಹತ್ರ ಭಗವಾನರು ಸಿಲಂಬಾಟಂ ಅನ್ನೋ ಒಂದು ಯುದ್ಧದ ಕಲೆ ಅಂತ ಹೇಳ್ಬೋದು, ಕೋಲುಗಳನ್ನ ಇಟ್ಕೊಂಡು ಒಂದು ನೃತ್ಯದ ಶೈಲಿಯಲ್ಲಿ, ಆದರೆ ಅದು ಯುದ್ಧದ ಒಂದು ಕಲೆ, ಆ ಶಿಲಂಬಾಟಮನ್ನು ಕಲಿತಿದ್ರು ಭಗವಾನರು. ಇದೆಲ್ಲ ರಾತ್ರಿ ಹೊತ್ತು ಅವರು ನಾಗಸ್ವಾಮಿ ಅವರ ಅಣ್ಣನ ಜೊತೆಗೆ ಅವರ ಸ್ನೇಹಿತರನ್ನ ಭೇಟಿ ಮಾಡಿಕೊಂಡು ವೈಗೈ ನದಿಯಲ್ಲಿ ಈಜಿ ಆ ವೈಗೈ ನದಿಯ ಆ ತೀರದಲ್ಲಿ ದಡದಲ್ಲಿ ಈ ಆಟಗಳನ್ನೆಲ್ಲ ಆಡ್ಬಿಟ್ಟು ಬೆಳಗಿನ ಜಾವ ಮತ್ತೆ ಬಂದು ಮಲಗಿಬಿಡ್ತಾ ಇದ್ರಂತೆ. ಈ ರೀತಿಯ ಒಂದು ಆಟದಲ್ಲಿ ಆಸಕ್ತಿ ಭಗವಾನಿಗೆ ಇತ್ತು ಅಂತ ನಾವು ಕೇಳ್ಪಡ್ತೀವಿ. ಆಮೇಲೆ ನಾವು ನೋಡ್ತೀವಿ ಭಗವಾನರು ಅವರು ಪಾಠದಲ್ಲಿ ಜಾಸ್ತಿ ಏನು ಆಸಕ್ತಿ ತೋರಿಸಿಲ್ಲ ಅಂತ ಭಗವಾನರ ಚರಿತ್ರೆ ಬರೆಯೋರೆಲ್ಲ ಬರೀತಾರೆ. ಆದರೆ ಭಗವಾನರಿಗೆ ತಮಿಳ್ ನನ್ನೂಲ್ ಅನ್ನೋದು ಬಹಳ ಚೆನ್ನಾಗಿ ಬರ್ತಾ ಇತ್ತು. ಅಷ್ಟು ಅದರಲ್ಲಿ ಎಷ್ಟೋ ಸೂಕ್ಷ್ಮತೆಗಳು ಇರುತ್ತೆ ಆ ವ್ಯಾಕರಣದಲ್ಲಿ. ತಮಿಳ್ ವ್ಯಾಕರಣ ಅದು. ಆ ತಮಿಳ್ ವ್ಯಾಕರಣ ಅಷ್ಟು ಚೆನ್ನಾಗಿ ಬರ್ತಾ ಇತ್ತಂತೆ. ಅವರಿಗೆ ಏನಾದರೂ ಅವರ ಮೇಸ್ಟ್ರಿಗೆ ಏನಾದರೂ ಸಂಶಯ ಬಂದರೆ ಭಗವಾನ್ರ ಹತ್ರ ಕೇಳ್ಕೋತಾ ಇದ್ರಂತೆ. ಅದ್ರ ಬಗ್ಗೆನೂ ಒಂದು ಸ್ವಾರಸ್ಯವಾದ ಒಂದು ಘಟನೆ ಇದೆ. ಆಮೇಲೆ ಭಗವಾನ್ರು ವಿರೂಪಾಕ್ಷ ಗುಹೆಯಲ್ಲಿ ಇರಬೇಕಾದ್ರೆ ಅವರ ತಮಿಳು ಶಿಕ್ಷಕರು ಅಲ್ಲಿಗೆ ಬಂದ್ರಂತೆ, ವಿರೂಪಾಕ್ಷ ಗುಹೆಗೆ ಬಂದು ಆಮೇಲೆ ಭಗವಾನರ ದರ್ಶನ ಮಾಡಿಕೊಂಡು ತನ್ನ ಆಧ್ಯಾತ್ಮಿಕ ಸಂದೇಹಗಳನ್ನೆಲ್ಲ ಅವ್ರ ಹತ್ರ ಕೇಳಿದಾಗ ಭಗವಾನರು ನಕ್ಕೊಂಡು ಹೇಳಿದ್ರಂತೆ, ನಾನು ವಿದ್ಯಾರ್ಥಿಯಾಗಿರ್ಬೇಕಾದ್ರೆ ನೀವು ನನಗೆ ಪ್ರಶ್ನಿಸಿ ನಾನು ಅದರಿಂದ ಸೋತೋಗಿ ನಿಮ್ಮ ಪ್ರಶ್ನೆಗಳಿಂದ ಓಡ್ ಬಂದ್ಬಿಡ್ಬೇಕು ಅಂತ ತಿರುವಣ್ಣಾಮಲೆಗೆ ಬಂದ್ರೆ ನೀವು ಇಲ್ಲಿಗೂ ಬಂದು ನನಗೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದೀರಲ್ಲ ಅಂತ ಹಾಸ್ಯ ಮಾಡಿದ್ರಂತೆ ಅವರ ಶಿಕ್ಷಕರನ್ನ.
ಆ ರೀತಿಯ ತಮಿಳ್ ನನ್ನೂಲ್ ಅನ್ನೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ದರು ಭಗವಾನರು. ಸಾಮಾನ್ಯ ನಾವು ನೋಡ್ತೀವಿ, ಯಾರಾದರೂ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಪಾಠ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅವರು ಎಲ್ಲ ಪಾಠದಲ್ಲೂ ಚೆನ್ನಾಗಿ ಮಾಡುವಂಥವರೇ. ಆದರೆ ಯಾವುದೋ ಒಂದು ಕಾರಣದಿಂದ ನಾವು ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ, ಆಸಕ್ತಿ, ಒಂದೊಂದು ಮಗುಗೂ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ. ಅದರಿಂದ ಅದು ಯಾವ ದಾರಿಯಲ್ಲಿ ಅದಕ್ಕೆ ಆಸಕ್ತಿ ಇರುತ್ತೋ ಆ ದಾರಿಯನ್ನ, ಆ ಒಂದು ಪಾಠವನ್ನ ಇನ್ನೂ ಚೆನ್ನಾಗಿ ಓದ್ತಾ ಇರುತ್ತೆ. ಭಗವಾನರು ವಿದ್ಯಾರ್ಥಿಯಾಗಿದ್ದಾಗ ಚೆನ್ನಾಗಿ ಅವರ ಪಾಠವನ್ನು ಮಾಡ್ತಾ ಇದ್ರು. ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಬರ್ತಾನೆ ಇದ್ರು. ಯಾವ ತರಗತಿನಲ್ಲೂ ಹಿಂದೆ ಅವರು ಉಳ್ಕೊಂಡಿಲ್ಲ, ಫೇಲ್ ಆಗಲಿಲ್ಲ. ಆ ರೀತಿಯಲ್ಲಿ ಅವ್ರ ಪಾಠ ಓದ್ತಾ ಇದ್ರು, ಆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ರು. ಆದರೆ ಅಲ್ಲಿ ನಡೆದ ಕೆಲವೊಂದು ಘಟನೆಗಳು ಏನು ಅಂದರೆ, ಮುಖ್ಯವಾದ ಒಂದು ಘಟನೆ ಏನು ನಡೆಯಿತು ಅಂದರೆ, ಅವರು 16 ವಯಸ್ಸು ಅವರಿಗೆ ಇದ್ದಾಗ ಅಲ್ಲಿಗೆ ಒಬ್ಬ ನೆಂಟರು ಬಂದರು. ಆ ನೆಂಟರು ಬಂದಾಗ ಭಗವಾನರು ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆ ಕಾಲದಲ್ಲಿ ಮಕ್ಕಳೆಲ್ಲ ದೊಡ್ಡವ್ರ ಹತ್ರ ಮಾತಾಡೋದಕ್ಕೆ ದೊಡ್ಡವರು ಅವಕಾಶ ಕೊಡ್ತಾ ಇರಲಿಲ್ಲ. ಯಾರಾದ್ರು ದೊಡ್ಡವ್ರು ಮಾತಾಡ್ತಾ ಇದ್ರೆ ಮಕ್ಕಳು ಅಲ್ಲಿ ಪಕ್ಕದಲ್ಲಿ ಬಂದು ನಿಂತರೂ ಕೂಡ ಅವರು ಆ ಕಾಲದಲ್ಲೆಲ್ಲ ಹೇಳೋರು, ನಿನಗೆ ಇಲ್ಲೇನು ಕೆಲಸ, ಇಲ್ಲಿ ದೊಡ್ಡವ್ರು ಮಾತಾಡೋ ಜಾಗದಲ್ಲಿ, ಆ ರೀತಿ ಹೇಳ್ತಾ ಇದ್ರು. ಈಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ನಮ್ಮ ಜೀವನನೇ ಬೇರೆ ಥರ ಇದೆ. ಈಗ ಎಲ್ಲವನ್ನು ಕೂಡ ಮಕ್ಕಳ ಜೊತೆಗೆ ಹಂಚ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಚಿಕ್ಕ ವಯಸ್ಸಿನಲ್ಲೇ ಕೂಡ ಎಲ್ಲವನ್ನು ಹಂಚ್ಕೊಂಡು ಸರಿ ಸಮವಾಗಿ ಮಕ್ಕಳನ್ನ ಬೆಳೆಸೋ ಒಂದು ಈಗಿನ ರೀತಿ ಅದು. ಆಗಿನ ರೀತಿ ಬೇರೆ ಥರ ಇತ್ತು. ಆ ರೀತಿಯ ಪ್ರಕಾರ ಭಗವಾನರು ನೆಂಟರ ಹತ್ರ ಎಲ್ಲ ಜಾಸ್ತಿ ಮಾತಾಡೋ ಅಭ್ಯಾಸ ಇರಲಿಲ್ಲ. ಆದರೂ ಕೂಡ ಈ ನೆಂಟರು ಬಂದಾಗ ಅವ್ರ ಮನೆಗೆ ಭಗವಾನರು ಆಕಸ್ಮಿಕವಾಗಿ ಎಲ್ಲಿಂದ ಬರ್ತಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅವರು ಕೂಡ ಉತ್ತರ ನೆಂಟರು ಕೊಟ್ಟರು, ಅರುಣಾಚಲಂ ಅಂತ ಹೇಳಿ. ಆ ಅರುಣಾಚಲಂ ಅನ್ನೋ ಪದವನ್ನು ಕೇಳಿದ ಕೂಡಲೇ ಭಗವಾನರೊಳಗೆ ಇದ್ದಿದ್ದ ಆ ಸ್ಪಂದನ, ಆ ಸ್ಫುರಣ, ಅದು ಹೊರಗೆ ಪ್ರಕಟವಾದಂಗೆ ಆಯ್ತು. ಯಾವುದೋ ಒಂದು ವಸ್ತು, ಅದು ಅಷ್ಟು ಪ್ರೀತಿಕರವಾದ ವಸ್ತು, ಅಷ್ಟೊಂದು ವೈಭವವಾದ ಒಂದು ವಸ್ತು ಸದಾ ಸರ್ವಕಾಲ ಅವರೊಳಗೆ ಸ್ಫುರಿಸುತ್ತಿತ್ತು ಅನ್ನೋ ಒಂದು ವಸ್ತು ಹೊರಗೆ ಅದು ಲಭ್ಯವಾಗಿರುವ ಒಂದು ವಸ್ತು ಆಗಿರಕ್ಕೆ ಸಾಧ್ಯ ಇದೆಯಾ ಎನ್ನುವ ಬಹಳ ಅದ್ಭುತವಾದ ಒಂದು ಅನುಭವ. ಅವ್ರಿಗೆ ರೋಮಾಂಚನವಾಯಿತು, ಮೈ ಮರೆತು ಹೋದರು. ಒಂದು ಕ್ಷಣಕ್ಕೆ ಅವ್ರಿಗೆ ಏನು ಅರ್ಥ ಆಗಿಲ್ಲ ಅಂತಾನು ಹೇಳ್ಬೋದು. ಅರುಣಾಚಲವೇ ಅಂತ ಮಾತ್ರ ಕೇಳಿದ್ದಾರೆ. ಅದಕ್ಕೆ ಆ ನೆಂಟರು ಹೇಳಿದ್ರು, ಹೌದಪ್ಪ, ಇವರು ಈ ರೀತಿ ಒಂದು ಸ್ತಬ್ಧವಾಗಿ ನಿಂತಿರೋದು, ಸ್ತಬ್ಧವಾಗಿತ್ತು ಚಲನೆ ಮನಸ್ಸಿನೊಳಗೆ ಅಂತ ಭಗವಾನರು ಹೇಳ್ತಾರೆ. ತನ್ನ ಕೃತಿಯಲ್ಲಿ ಲಕ್ಷ್ಮೀನಾರಾಯಣ ಭಟ್ರು ಅವರು ಅನುವಾದ ಮಾಡಿರೋದ್ರಲ್ಲಿ ಸ್ತಬ್ಧವಾಯಿತು ಚಲನೆ ಮನಸ್ಸಿನೊಳಗೆ. ಆ ಸ್ತಬ್ಧವಾಗಿ ನಿಂತ ಹುಡುಗನ್ನ ನೋಡ್ಬಿಟ್ಟು, ಯಾಕಪ್ಪ ನಿನ್ಗೆ ಅರುಣಾಚಲ ಗೊತ್ತಿಲ್ವಾ? ಅದೇ ತಿರುವಣ್ಣಾಮಲೈ ಅಂತ ಅವ್ರು ಹೇಳ್ಕೊಟ್ರು. ತಿರುವಣ್ಣಾಮಲೈ, ಅದೇ ತಿರುವಣ್ಣಾಮಲೈ. ಈ ಭೂಮಿ ಮೇಲೆ ಇರೋ ಒಂದು ಜಾಗವ ಅದು? ಹೌದಾ, ತಿರುವಣ್ಣಾಮಲೈ, ಅದೇ ತಿರುವಣ್ಣಾಮಲೈ. ಈ ಭೂಮಿ ಮೇಲೆ ಅದನ್ನ ಪಡಿಬೋದಾ ಅಂತ ಭಗವಾನರಿಗೆ ಒಂದು ಆಶ್ಚರ್ಯವಾದ, ಒಂದು ವಿನೋದವಾದ ಒಂದು ಅನುಭವ. ಹೇಗೆ ನಮಗೆ ಭಗವಾನರು ನಮಗೆ ಹೇಳ್ಕೊಡ್ತಾರೆ, ವಿಂದತಿ ಇಹ ಜೀವಸ್ತು ದೈವಿಕಃ. ನೀವು ಇಲ್ಲೇ ನೀವು ಜೀವಂತವಾಗಿರ್ಬೇಕಾದ್ರೇನೆ ನೀವು ದೇವರನ್ನು ಪಡೆಯಬಹುದು, ದೈವವಾಗೇ ಆಗ್ಬಿಡಬಹುದು. ವಿಂದತಿ ಇಹ ಅಂತ ಉಪದೇಶ ಸಾರಂನಲ್ಲಿ ಹೇಳ್ತಾರೆ. ಈ ಒಂದು ಅನುಭವವನ್ನು, ಈ ಒಂದು ವಿದ್ಯೆಯನ್ನು
ಅವರು 16 ವಯಸ್ಸಲ್ಲಿ ಮಧುರೆಯಲ್ಲಿ ಕಲಿತರು. ಇಲ್ಲೇ ಪಡೆಯಬಹುದು, ಆ ದಿವ್ಯ ನೆಲೆಯನ್ನು ಇಲ್ಲೇ ಪಡೆಯಬಹುದು. ಅದಕ್ಕಿನ್ನೊಂದು ಅರ್ಥ ಏನಂದ್ರೆ, ಈ ದೇಹವನ್ನು ಭೂಮಿ ಅಂತ ಹೇಳ್ತೀವಿ, ಈ ದೇಹದೊಳಗೆ ಹೃದಯದಲ್ಲಿ ಅಹಮಾಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಅಂತ ಆತ್ಮಸ್ವರೂಪ, ಭಗವಂತನ ಸ್ವರೂಪ ಹೊಳೆಯುತ್ತಿರುವುದನ್ನ ನಾವು ಈಗಲೇ ಇಲ್ಲೇ ಪಡೆಯಬಹುದು ಅಂತ ಭಗವಾನರು ತನ್ನ ಈ ಅನುಭವದ ಮೂಲಕ ನಮಗೆಲ್ಲರೂ ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಆ ಕೃಪೆಯನ್ನು ಕೂಡ ನಮ್ಮೆಲ್ಲರ ಮೇಲೆ ಸುರಿಯುತ್ತಿದ್ದಾರೆ. ಆ ದಿವ್ಯ ಅನುಭವವನ್ನು ಇನ್ನೂ ಆಳವಾಗಿ ಮತ್ತೊಮ್ಮೆ ನಾವು ಬರುವ ಸತ್ಸಂಗದಲ್ಲಿ ನೋಡೋಣ. ಓಂ ನಮೋ ಭಗವತೆ ಶ್ರೀರಾಮ. ನಮೋ ರಮಣ. ಈಗ ಇಂದಿನ ಸತ್ಸಂಗವನ್ನು ಅಕ್ಷರ ವರ್ಣಮಾಲೆ ಹಾಡಿ ಅದಾದ ನಂತರ ಅಷ್ಟೋತ್ತರವನ್ನು ಭಗವಾನರಿಗೆ ಸಲ್ಲಿಸೋಣ. ಅಕ್ಷರ ವರ್ಣಮಾಲೆಯನ್ನು ರೇವತಿ ಶಂಕರ್ ಮತ್ತು ಸಪ್ನಾ ಗಣೇಶ್ ಅವರು ಪ್ರಸ್ತುತಪಡಿಸ್ತಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಮಂಡೆಯ ಬೋಳಿಸಿ ಮನಸ್ಸಿನಾಳದಲ್ಲಿ ಚಂದದಿ ಕುಣಿದಿಹೆ ಅರುಣಾಚಲ. ಲೋಕಮೋಹವನು ನೀಗಿ ಸೆಳೆದೆಯೋ ಬೇಕು ನೀನೆ ಹೇ ಅರುಣಾಚಲ. ಅರಳದೆ ಶಿಲೆಯೊಳು ಅಚಲನಾಗುವುದೇ ನಿಜ ಮೌನವೇ ಇದು ಅರುಣಾಚಲ. ಬಾಯೊಳು ಮಣ್ಣನು ತೂರಿ ಈ ಬಾಳ ಹೂಳಿದವರಾರು ಅರುಣಾಚಲ. ತಿಳಿಸದೆ ಯಾರಿಗೂ ಇಂದ್ರಿಯದರಿವನು ಜಯಿಸಿದವರಾರು ಅರುಣಾಚಲ. ರಮಣನೆಂದೆ ನಿನಗೊರೆದೆ ಇದೆಲ್ಲವ ಕ್ಷಮಿಸಿ ಮುದವಿಯೋ ಅರುಣಾಚಲ. ಹಗಲು ಇರುಳು ಇಲ್ಲದ ನಿಜ ಬಯಲಲಿ ಸೊಗಸಿನೊಳಾಡುವ ಅರುಣಾಚಲ. ಕೂಡಿ ಹೊಡೆದೆ ನೀ ಕೃಪೆಯ ಶರದಿಯ ಪೋಷಣಗೊಂಡೆಯೋ ಅರುಣಾಚಲ. ಲೋಕದೈಕೈಕ ಗುರಿ ನೀ ನನಗೆ ಈ ಕಣವೇತಕೆ ಅರುಣಾಚಲ. ನಿನ್ನ ಕರೆಗೆ ನಾ ಬಂದೆನು ಸಲಹುವ ಒಡೆ ನಿನ್ನದೆ ದೊರೆ ಅರುಣಾಚಲ. ಕರೆದು ಹೊಸ ಬಾಳ ಕೊಟ್ಟಗಳಿಗೆ ಎಲೆ ಕಳಚಿದೆ ಹಳೆಯದೆ ಅರುಣಾಚಲ. ಸಾಯುವ ಕ್ಷಣದಲ್ಲಿ ಮಾಯದೆ ತವ ಸ್ಮೃತಿ ಕಾಯಲಿ ನನ್ನನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ನಮೋ ರಮಣ. ಈಗ ಇಂದಿನ ಸತ್ಸಂಗವನ್ನು ರಮಣ ಅಷ್ಟೋತ್ತರದ ಮೂಲಕ ಮುಕ್ತಾಯಗೊಳಿಸುತ್ತೇವೆ. ಅಷ್ಟೋತ್ತರ ಪೂಜೆಯನ್ನು ದಿಲೀಪ್ ಸಿಂಹ ಅವರು ಅವರ ಧ್ಯಾನ ಮಂದಿರದಲ್ಲಿ ಮಾಡ್ತಾರೆ. ಅಷ್ಟೋತ್ತರ ಪೂಜೆಯ ಅಷ್ಟೋತ್ತರದ ಪಠಣವನ್ನು ಉಮಾಶ್ವತ್ ಅವರು, ವೆಂಕಟೇಶ್ ದೇಶಪಾಂಡೆ ಅವರು ಹಾಗೂ ವೈಭವ್ ಮತ್ತು ಪ್ರಾರ್ಥನಾ ಅವರು ಮಾಡ್ತಾ ಇದ್ದಾರೆ. ರಮಣ ಅಷ್ಟೋತ್ತರ ಪೂಜೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ
यस्योमि मात्रं भुवनं समस्तं गुहाहितं तं रमणं गभीरं चिन्ताविहीनं हृदि चिन्तयामि। ॐ महासेन महोंशेन जाताय नमः। ॐ श्रीरमणाय नमः। ॐ गुरवे नमः। ॐ अखण्ड संविदाकाराय नमः। ॐ महोजसे नमः। ॐ कारणोद्भवाय नमः। ॐ जगदितवताराय नमः। ॐ श्री भूमिनाथस्थलोस्थिताय नमः। ॐ पराशर कुलोत्तंसाय नमः। ॐ सुन्दरार्य तपःफलाय नमः। ॐ कमनीय सुचारित्राय नमः। ॐ सहायाम्बा सहायवते नमः। ॐ शोणाचल महोलीन मानसाय नमः। ॐ स्वर्णहस्तकाय नमः। ॐ श्रीमद्द्वादशान्त महास्थले लब्ध विद्योदयाय नमः। ॐ महाशक्ति निपातेन प्रबुद्धाय नमः। ॐ परमार्थविदे नमः। ॐ तीव्राय नमः। ॐ पितृपदान्वेषिणे नमः। ॐ इन्दुमौलिना पितृमते नमः। ॐ पितुरादेशतः श्रोणशैलं प्राप्ताय नमः। ॐ तपोमयाय नमः। ॐ उदासीनाय नमः। ॐ महायोगिने नमः। ॐ महोत्साहाय नमः। ॐ कुशाग्रदीये नमः। ॐ शान्तसङ्कल्पसम्भ्रमाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपित सर्वांगाय नमः। ॐ पुल्लाम्बुज विलोचनाय नमः। ॐ चन्द्रिकासितहास श्रीमण्डितानन मण्डलाय नमः। ॐ चूतवाट्यां समासीनाय नमः। ॐ चूणिताकिल विभ्रमाय नमः। ॐ वेद वेदांत तत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्ष गुहावासाय नमः। ॐ विराजशलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सद्विदुषे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः।
ओम श्री शोणाचल भूतस्कंदाश्रम निकेतनाय नमः। ओम सद्दर्शनोपदेष्ट्रे नमः। ओम सद्भक्त वृंद परिव्रताय नमः। ॐ गणेशमुनिवृन्देन सेवितामृतसरोरुहाय नमः। ॐ जयितोपदेशसारादिग्रन्थसञ्चिन्नसंशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादकसंहारिणे नमः। ॐ मौनेन स्वात्मबोधकाय नमः। ॐ ऋचान्तिकरसान्निध्याय नमः। ॐ स्मरणाद्बन्धमोचकाय नमः। ॐ अन्धस्थिमिरचण्डांशवे नमः। ॐ संसाराणवतारकाय नमः। ॐ शोणाद्रिशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रह सुप्रवाह विवश तादात्म्य भावं गतः निर्निष्ठस्वगभीरनित्यतपसा लोकान् पुनासेकराट् तस्मै श्रीरमणाय ते नमैदं लोकोत्तर ज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि। नमो महर्षि दर्शन सुख मंगल मुख सकल जीवहित सम्मुख ब्रह्म संघिये। सदा तुष्ट सदा हृष्ट सदा शिवानंद पुष्ट परम महर्षि। ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि। नमो महर्षि
ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ ಮೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ. बोलो भगवान श्री रमण महर्षि की जय.